ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಎಜುಟೆಕ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಐ ಟಿ ಸ್ಕಿಲ್ಸ್ ಲ್ಯಾಬ್ ಪ್ರೋಗ್ರಾಮ್ಸ್. ಸೊ ಐ ಟಿ ಸ್ಕಿಲ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಯಾವ್ಯಾವ ಥರನಾದಂಥ ಲ್ಯಾಬ್ ಪ್ರೋಗ್ರಾಮ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ, ಸೊ ಅದನ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು, ಸೊ ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಸೊ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರೈಟ್. ಸೊ ಐ ಟಿ ಸ್ಕಿಲ್ ಅನ್ನೋ ಒಂದು ಸಬ್ಜೆಕ್ಟು ಡಿಪ್ಲೊಮಾ ಸ್ಟೂಡೆಂಟ್ಸ್, ಸೊ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ನವ್ರಿಗೆ ಮತ್ತು ಸಿವಿಲ್ ಇಂಜಿನಿಯರ್ಸ್ನವ್ರಿಗೆ ನಿಮಗೆ ಫಸ್ಟ್ ಸೆಮಿಗೆ ಬರುತ್ತೆ. ಸೊ ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮತ್ತು ENC ಡಿಪಾರ್ಟ್ಮೆಂಟ್ನವ್ರಿಗೆ ನಿಮಗೆ ಸೆಕೆಂಡ್ ಸೆಮಿಗೆ ಬರುತ್ತೆ. ಸೊ ಐ ಟಿ ಸ್ಕಿಲ್ ಅನ್ನೋ ಒಂದು ಸಬ್ಜೆಕ್ಟ್ ಕೋರ್ಸ್ ಕೋಡ್ ಬಂದ್ಬಿಟ್ಟು 20cs01p. ಸೊ ಐ ಟಿ ಅಂತಂದರೆ ಇಟ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಆ ಇನ್ಫಾರ್ಮೇಷನ್ ಟೆಕ್ನಾಲಜೀಸ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ್ಯಾವ ಥರನಾದಂಥ ಸ್ಕಿಲ್ಸ್ನ ನಾವು ಡೆವಲಪ್ ಮಾಡಬೇಕು ಅನ್ನೋದನ್ನು ನಮಗೆ ಈ ಒಂದು ಸಬ್ಜೆಕ್ಟ್ ನಮಗೆ ಹೇಳ್ಕೊಡುತ್ತೆ. ಸೊ ಈ ಒಂದು ಸಬ್ಜೆಕ್ಟ್ಸಲ್ಲಿ ನಮಗೆ 19 ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. So practical outcomes or practical exercises. So first one is write an algorithm for a programmable programs. So example for a reference: add and subtract two numbers, find the largest and smallest of three numbers, so calculate and print sum of n numbers ಅಂತ ಇದೆ. ಸೊ ನಾನು ಆಲ್ರೆಡಿ ಲ್ಯಾಬ್ ಮ್ಯಾನುವಲ್ನ ರೆಡಿ ಮಾಡಿದ್ದೇನೆ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಫಸ್ಟ್ ಪ್ರೋಗ್ರಾಮಿಂದ ಲಾಸ್ಟ್ ಪ್ರೋಗ್ರಾಮ್ವರೆಗೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. Right. So first program is write an algorithm for a following programmable problems. So ಹಾಗಾದ್ರೆ algorithm ಅಂದ್ರೆ ಏನು? ಸೊ algorithm is nothing but step by step procedure ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ algorithm ಅಂದ್ರೆ ಏನು? ಸೊ ಇಟ್ಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಸೊ ನಾವು ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಲಿ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ನಾವು ಕಲಿಬೇಕಾಯ್ತು ಅಂತಂದರೆ algorithm is a ಬೇಸಿಕ್. ಸೊ ಆ ಬೇಸಿಕ್ಕಿಂದ ನಾವೇನು ಮಾಡ್ತೀವಿ, ಪ್ರತಿ ಒಂದನ್ನು ಯಾವುದು ಫಸ್ಟ್ ಹಾಕಬೇಕು ಅಥವಾ ಯಾವುದು ಮಿಡ್ಲಲ್ಲಿ ಬರಬೇಕು, ಸೊ ಯಾವುದನ್ನು ನಾವು ಯಾವ ರೀತಿ ಎಂಡ್ ಮಾಡಬೇಕು, ಸೊ ಪ್ರತಿಯೊಂದು ನಮಗೆ ಹೇಳ್ಕೊಡೋದು ಇಟ್ಸ್ ಅಲ್ಗಾರಿದಮ್. ಸೊ ಅಲ್ಗಾರಿದಮ್ನ ನಾವು ನೀಟಾಗಿ ಕಲಿತ್ರೆ ಮಿಕ್ಕಂಥ ಲ್ಯಾಂಗ್ವೇಜಸ್ ಆಗಿರ್ಬೋದು ಅಥವಾ ಪ್ರೋಗ್ರಾಮ್ಸ್ನ ನಾವು ಈಸಿಯಾಗಿ ಕಲಿಲಿಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ವಾ? ರೈಟ್. ಸೊ ಅಲ್ಗಾರಿದಮ್ಸ್ ಯಾವಾಗಲೂ ನಾವು ಸ್ಟೆಪ್ ಬೈ ಸ್ಟೆಪ್ ಬರಿತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ಸೊ ಹಾಗಾದರೆ ಅಲ್ಗಾರಿದಮ್ ಬರಿಬೇಕಾದ್ರೆ ಫಸ್ಟ್ ಸ್ಟೆಪ್ ಯಾವಾಗಲೂ ನಮ್ಮದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದೇ ರೀತಿ ಲಾಸ್ಟ್ ಸ್ಟೆಪ್ ಯಾವಾಗಲೂ ನಮ್ಮದು ಸ್ಟಾಪ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ರೈಟ್. ಸೊ ಇದರಲ್ಲಿ ನಮಗೆ ಫಸ್ಟ್ ಏನಿದೆ, ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಟೂ ನಂಬರ್ಸ್ ಅಂತ ಇದೆ. ಸೊ ನೀವು ಕೂಡ್ಸೋದಕ್ಕೆ ಎರಡು ನಂಬರ್ನ ಕೂಡ್ಸೋದಾಗಿರ್ಬೋದು ಅಥವಾ ಎರಡು ನಂಬರ್ನ ಕಳೆಯೋದಾಗಿರ್ಬೋದು, ಅದಕ್ಕೆ ನೀವು ಅಲ್ಗಾರಿದಮ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಲಾರ್ಜೆಸ್ಟ್ ಅಥವಾ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಪ್ರಿಂಟ್ ಸಮ್ ಆಫ್ n ನಂಬರ್ಸ್ ಅಂತ ಬಗ್ಗೆ ಕೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಒನ್ addition or subtraction of two numbers. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಸ್ಟೆಪ್ಪು ಸ್ಟಾರ್ಟ್. ಸೊ ಅದೇ ರೀತಿ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಡಿಕ್ಲೇರ್ ಅ ವೇರಿಯೇಬಲ್ಸ್ ನಂಬರ್ 1 ನಂಬರ್ 2 ಆ್ಯಂಡ್ ಸಮ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಡಿಷನ್ ಆಫ್ ಟೂ ನಂಬರ್ಸ್ ಅಂತ ಇದೆ. ಅಂದರೆ ಎರಡು ನಂಬರ್ನ ಕೂಡಿಸೋದಕ್ಕೆ ನಾವು ಅಲ್ಗಾರಿದಮ್ನ ಬರೀಬೇಕು. ಹಾಗಾಗಿ ನಮಗೆ ಬೇಕಾಗಿರೋದು ಎರಡು ವೇರಿಯೇಬಲ್ಸ್, ನಂಬರ್ 1 ಮತ್ತು ನಂಬರ್ 2 ಅನ್ನೋ ವೇರಿಯೇಬಲ್ಸ್ ಬೇಕು. ಅದೇ ರೀತಿ ಮತ್ತೊಂದು ವೇರಿಯೇಬಲ್ ಬಂದ್ಬಿಟ್ಟು ಸಮ್. ಸೊ ಅವು ಎರಡೂ ನಾವು ಕೂಡಿದಂಥ ರಿಸಲ್ಟ್ ಏನು ಬಂದಿರುತ್ತೆ, ಆ ರಿಸಲ್ಟ್ನ ನಾವು ಸ್ಟೋರ್ ಮಾಡಲಿಕ್ಕೆ ಮತ್ತೊಂದು ವೇರಿಯೇಬಲ್ ಬಿಕಮ್ ಸಮ್. ಅರ್ಥ ಆಯ್ತಲ್ವಾ? ರೈಟ್. ಸೊ ಅದೇ ರೀತಿ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ರೀಡ್ ಅ ವ್ಯಾಲ್ಯೂಸ್ ಫಾರ್ ನಂಬರ್ 1 ಆ್ಯಂಡ್ ನಂಬರ್ 2. ಅಂದರೆ ನಾವು ಎರಡು ವೇರಿಯೇಬಲ್ಸ್, ನಂಬರ್ 1 ಅನ್ನೋ ಒಂದು ವೇರಿಯೇಬಲ್ ತೊಗೊಂಡಿರ್ತೀವಿ, ಮತ್ತೊಂದು ನಂಬರ್ 2 ಅನ್ನೋ ಒಂದು ವೇರಿಯೇಬಲ್ ತೊಗೊಂಡಿರ್ತೀವಿ. ಸೊ ಅದಕ್ಕೆ ನಾವು ಥರ್ಡ್ ಸ್ಟೆಪ್ಪಲ್ಲಿ ವ್ಯಾಲ್ಯೂಸ್ ರೀಡ್ಸ್. ರೀಡ್ ದ ವ್ಯಾಲ್ಯೂಸ್. ನಾವು ವ್ಯಾಲ್ಯೂಸ್ನ ಅದನ್ನ ಓದ್ತೇವೆ, ಅಲ್ಲಿ ಅಂದರೆ ವ್ಯಾಲ್ಯೂನ ಕೊಡ್ತೇವೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಆ್ಯಡ್ ನಂಬರ್ 1 ಆ್ಯಂಡ್ ನಂಬರ್ 2. ಸೊ ನಂಬರ್ 1 ಮತ್ತು ನಂಬರ್ 2ನ ನಾವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದರದ್ದು ರಿಸಲ್ಟ್ ಏನು ಬಂದಿರುತ್ತೆ, ಆ ರಿಸಲ್ಟ್ನ ನಾವು ವೇರಿಯೇಬಲ್ ಸಮ್ಮಲ್ಲಿ ಅಸೈನ್ ಮಾಡ್ತೇವೆ. ಅಸೈನ್ ದ ರಿಸಲ್ಟ್ ಇನ್ ವೇರಿಯೇಬಲ್ ಸಮ್. ಆ ಸಮ್ಮಲ್ಲಿ ನಾವು ಅದನ್ನ ಸ್ಟೋರ್ ಮಾಡ್ತೇವೆ. ಸ್ಟೆಪ್ 5 ಬಂದ್ಬಿಟ್ಟು ಡಿಸ್ಪ್ಲೇ ದ ಸಮ್. ಸಮ್ಮನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ, ನಂತರ ಸ್ಟಾಪ್ ಮಾಡ್ತೀವಿ. ಅದೇ ರೀತಿ ಇನ್ ಕೇಸ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಂತಂದರೆ ಡಿಕ್ಲೇರ್ ನಂಬರ್ 1 ನಂಬರ್ 2 ಆ್ಯಂಡ್ ಸಬ್ ಅಂತ ತಗೋತೇವೆ. ಮತ್ತೆ ಎರಡು ನಂಬರ್ನ ಡಿಕ್ಲೇರ್ ಮಾಡ್ತೇವೆ. ಎರಡು ನಂಬರ್ 1 ಮತ್ತು ನಂಬರ್ 2ನ ಸಬ್ಸ್ಟ್ರಾಕ್ಷನ್ ಮಾಡ್ತೇವೆ. ಅಸೈನ್ ದ ರಿಸಲ್ಟ್ ಇನ್ ಸಬ್ ಆ್ಯಂಡ್ ಡಿಸ್ಪ್ಲೇ ದ ಸಬ್. ನಾವು ಅದನ್ನ ಡಿಸ್ಪ್ಲೇ ಮಾಡಿ ಸಬ್ಸ್ಟ್ರಾಕ್ಷನ್ ಆಫ್ ಟೂ ನಂಬರ್ಸ್ ಬಗ್ಗೆ ನಾವು
ತಿಳ್ಕೊತಾ ಹೋಗ್ತೀವಿ. ಸೊ ಅದೇ ರೀತಿ ಫೈಂಡ್ ದ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ಅಂತ ಇದೆ. ಸೊ ಇಲ್ಲಿ ನಾವು 3 ನಂಬರ್ ಕೊಟ್ಟಿರ್ತಾರೆ. ಸೊ ಆ 3 ನಂಬರ್ಗೆ ಲಾರ್ಜೆಸ್ಟ್ ಅಥವಾ ಸ್ಮಾಲೆಸ್ಟ್ನ ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂತ ಒಂದು ಅಲ್ಗಾರಿದಮ್ನ ಬರೆಯೋದು ಹೇಗೆ ಅಂತ ಹೇಳ್ತೇನೆ. ಸೊ ಫಸ್ಟ್ ಸ್ಟೆಪ್ ಯಾವಾಗಲೂ ಸ್ಟಾರ್ಟ್ ಆಗಿರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅದೇ ರೀತಿ ಫಸ್ಟ್ ಸ್ಟೆಪ್ ಸ್ಟಾರ್ಟ್, ಸೆಕೆಂಡ್ ಸ್ಟೆಪ್ ಡಿಕ್ಲೇರ್ 3 ವೇರಿಯೇಬಲ್ಸ್. ಅಂದರೆ ನಾವು 3 ನಂಬರ್ನ ಇಲ್ಲಿ ಲಾರ್ಜೆಸ್ಟ್ ಅಥವಾ ಸ್ಮಾಲೆಸ್ಟ್ನ ಕಂಡುಹಿಡಿಯೋದ್ರಿಂದ ಸೊ ನಮಗೆ 3 ವೇರಿಯೇಬಲ್ ಬೇಕು. ಹಾಗಾಗಿ ವಿ ಹ್ಯಾವ್ ಟು ಡಿಕ್ಲೇರ್ 3 ವೇರಿಯೇಬಲ್ಸ್ ಎ, ಬಿ ಆ್ಯಂಡ್ ಸಿ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಸ್ಟೆಪ್ 3 ಬಂದ್ಬಿಟ್ಟು ಸೊ ಕಂಪೇರ್ ಎ ವಿತ್ ಬಿ ಆ್ಯಂಡ್ ಸಿ. ಸೊ ಇಲ್ಲಿ ನಮಗೆ 3 ವೇರಿಯೇಬಲ್ ಕೊಟ್ಟಿರೋದ್ರಿಂದ ಸೊ ಮೊದಲೇ ವೇರಿಯೇಬಲ್ನ ಮತ್ತೆ ಮಿಕ್ಕಿದಂಥ 2 ವೇರಿಯೇಬಲ್ಗೆ ಕಂಪೇರ್ ಮಾಡಬೇಕು. ಸೊ ಇನ್ ಕೇಸ್ ಮೊದಲೇ ವೇರಿಯೇಬಲ್ ಏನಾದರೂ ಲಾರ್ಜರ್ ಇತ್ತು ಅಂತಂದರೆ ದೆನ್ ಫಸ್ಟ್ ವೇರಿಯೇಬಲ್ ಇಸ್ ಅ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ ಅಂತ ನಾವು ಡಿಸ್ಪ್ಲೇ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದು ಸ್ಟೆಪ್ ನಂಬರ್ 3. ಸೊ ಅದೇ ರೀತಿ ಸ್ಟೆಪ್ ನಂಬರ್ 4. ಸೊ ಇನ್ ಕೇಸ್ ಮೊದಲೇ ವೇರಿಯೇಬಲ್ ಲಾರ್ಜೆಸ್ಟ್ ಇಲ್ಲ ಅಂತಂದರೆ ಸ್ಟೆಪ್ ನಂಬರ್ 4ಗೆ ಹೋಗಬೇಕು. ಅಲ್ಲಿ ಮಿಡ್ಲ್ ವೇರಿಯೇಬಲ್ ಏನಿರ್ತಲ್ಲ ಸೊ ಆ ಮಿಡ್ಲ್ ವೇರಿಯೇಬಲ್ನ ನಾವು ತಗೊಂಡು ಮಿಕ್ಕಿದಂಥ 2 ವೇರಿಯೇಬಲ್ಗೆ ಕಂಪೇರ್ ಮಾಡಬೇಕು. ಸೊ ಕಂಪೇರ್ ಬಿ ವಿತ್ ಎ ಆ್ಯಂಡ್ ಸಿ. ಸೊ ಇಫ್ ಬಿ ಈಸ್ ಅ ಲಾರ್ಜರ್ ದೆನ್ ಎ ಆ್ಯಂಡ್ ಸಿ, ದೆನ್ ಬಿ ಈಸ್ ಅ ಲಾರ್ಜೆಸ್ಟ್ ಅಮಾಂಗ್ ದ 3 ನಂಬರ್ಸ್. ಸೊ ಬಿ ಎ ಮತ್ತು ಸಿಗಿಂತ ದೊಡ್ಡದಿತ್ತು ಅಂತಂದರೆ ನಾವು ಬಿನ ಲಾರ್ಜೆಸ್ಟ್ ಅಂತ ಡಿಕ್ಲೇರ್ ಮಾಡ್ತೇವೆ. ಸೊ ಇನ್ ಕೇಸ್ ಸ್ಟೆಪ್ 3 ಮತ್ತು ಸ್ಟೆಪ್ 4ನ ಕಂಪೇರ್ ಮಾಡಿದಾಗ ಎ ಬಿ ಲಾರ್ಜೆಸ್ಟ್ ಅಲ್ಲ ಅಂತ ನಮಗೆ ಗೊತ್ತಾಯಿತು ಅಂತಂದರೆ ಸೊ ಸ್ಟೆಪ್ 5ಅಲ್ಲಿ ಏನು ಮಾಡ್ತೇವೆ? ಸೊ ಎಲ್ಸ್ ಪಾರ್ಟ್ ಸಿ ಇಸ್ ದ ಲಾರ್ಜೆಸ್ಟ್ ಅಮಾಂಗ್ 3 ನಂಬರ್ಸ್ ಅಂತ ನಾವು ಡಿಸ್ಪ್ಲೇ ಮಾಡ್ತೇವೆ. ಅರ್ಥ ಆಯ್ತಲ್ವಾ? ಸೊ ಎರಡನ್ನ ಕಂಪೇರ್ ಮಾಡಿದಾಗ ಅದು ಲಾರ್ಜೆಸ್ಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಮೂರನೇದು ಆಬ್ವಿಯಸ್ಲಿ ಲಾರ್ಜೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಸ್ಟಾಪ್ ದ ಅಲ್ಗಾರಿದಮ್. ಅರ್ಥ ಆಯ್ತಲ್ವ ಎಲ್ಲರಿಗೂ? ರೈಟ್. ಸೊ ಅದೇ ರೀತಿ ಥರ್ಡ್ ಒನ್ ಇಸ್ ಅ ಕ್ಯಾಲ್ಕುಲೇಟ್ ಅಂಡ್ ಪ್ರಿಂಟ್ ಸಮ್ ಆಫ್ ಎನ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಬಂದು ಸ್ಟಾರ್ಟು, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸೊ ಅಸೈನ್ ಸಮ್ ಅನ್ನೋ ವೇರಿಯೇಬಲ್ 0 ಆಗಿ ಅಸೈನ್ ಮಾಡ್ತೇವೆ. ಸೊ ಅದೇ ರೀತಿ ಐ ಅನ್ನೋ ವೇರಿಯೇಬಲ್ನ ನಾವು 0ಕ್ಕೆ ಅಸೈನ್ ಮಾಡ್ತೇವೆ. ಸೊ ಅದೇ ರೀತಿ ಸ್ಟೆಪ್ 3 ಬಂದ್ಬಿಟ್ಟು ಸೊ ರೀಡ್ ದ ಲಿಮಿಟ್ ಆಫ್ ನಂಬರ್ ಎನ್. ಸೊ ಎನ್ ಅಂತ ಒಂದು ನ್ಯಾಚುರಲ್ ನಂಬರ್ ಇದೆ. ಆ ನ್ಯಾಚುರಲ್ಗೆ ಒಂದು ಲಿಮಿಟ್ನ ನಾವು ಸೆಟ್ ಮಾಡ್ತೇವೆ. ನ್ಯಾಚುರಲ್ ನಂಬರ್ಗೆ ಲಿಮಿಟ್ನ ಸೆಟ್ ಮಾಡ್ತೇವೆ. ಸೊ ಅದೇ ರೀತಿ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ರಿಪೀಟ್ ಸ್ಟೆಪ್ 5 ಆ್ಯಂಡ್ ಸ್ಟೆಪ್ 6 ಅಂಟಿಲ್ ಐ ಈಕ್ವಲ್ ಟು ಎನ್ ರೀಚ್. ಸೊ ಎನ್ ವ್ಯಾಲ್ಯೂ ಏನಾದರೂ ನಾವು 3 ಅಂತ ತೊಗೊಂಡ್ರೆ ಅಥವಾ 5 ಅಂತ ತೊಗೊಂಡ್ರೆ ಅಥವಾ 8 ಅಂತ ತೊಗೊಂಡ್ರೆ ಅಥವಾ 12 ಅಂತ ತೊಗೊಂಡ್ರೆ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ವೇರಿಯೇಬಲ್ಗೆ ಐ ಈಕ್ವಲ್ ಆಗಬೇಕು. ಅಂದರೆ ಇನ್ ಕೇಸ್ ಎನ್ ವೇರಿಯೇಬಲ್ 3 ಅಂತ ತೊಗೊಂಡ್ರೆ ಸೊ ಐ ಬಿಕಮ್ 3 ಆಗೋವರೆಗೂ ನಾವು ಏನು ಮಾಡಬೇಕು? ಸ್ಟೆಪ್ 5 ಮತ್ತು ಸ್ಟೆಪ್ 6ನ ನಾವು ರಿಪೀಟ್ ಮಾಡ್ತಾ ಇರಬೇಕು. ಅರ್ಥ ಆಯ್ತಲ್ವಾ? ಸೊ ಸ್ಟೆಪ್ 5ಅಲ್ಲಿ ಏನಿದೆ? ಸೊ ಕಂಪ್ಯೂಟ್ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಸೊ ಇನಿಷಿಯಲಿ ನಮಗೆ ಸಮ್ ವ್ಯಾಲ್ಯೂ 0 ಇರುತ್ತೆ, ಐ ವ್ಯಾಲ್ಯೂ 0 ಇರುತ್ತೆ. ಸೊ 0 ಪ್ಲಸ್ 0 ಈಕ್ವಲ್ ಟು ಸಮ್ಮಲ್ಲಿ 0ನೇ ಬರುತ್ತೆ. ಸೊ ಅದೇ ರೀತಿ ಸ್ಟೆಪ್ 6 ಬಂದ್ಬಿಟ್ಟು ಇನಿಷಿಯಲಿ ಐ ವ್ಯಾಲ್ಯೂ 0 ಇರುತ್ತೆ, 0 ಪ್ಲಸ್ 1 ಈಕ್ವಲ್ ಟು ಐ ಬಿಕಮ್ 1. ಸೊ ಇದು ಏನಾಗುತ್ತೆ ಅಂತಂದರೆ ಐ ಬಿಕಮ್ 1. ಸೊ 1 ಇದ್ದು ನಾವು ಎನ್ ವ್ಯಾಲ್ಯೂ ಆಗೋವರೆಗೂ ನಾವು ರಿಪೀಟ್ ಮಾಡ್ತಾ ಇರಬೇಕು ಸ್ಟೆಪ್ 5 ಮತ್ತು ಸ್ಟೆಪ್ 6ನ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಸ್ಟೆಪ್ 7 ಬಂದ್ಬಿಟ್ಟು ಸೊ ಪ್ರಿಂಟ್ ದ ಸಮ್. ಯಾವಾಗ ಐ ಮತ್ತು ಎನ್ ವ್ಯಾಲ್ಯೂ ಈಕ್ವಲ್ ಆಗುತ್ತೆ ಸೊ ಆವಾಗ ಯು ಹ್ಯಾವ್ ಟು ಗೋ ಫಾರ್ ಸ್ಟೆಪ್ ನಂಬರ್ 7. ಸೊ ಪ್ರಿಂಟ್ ದ ಸಮ್. ಸೊ ಸಮ್ಮನ್ನು ನಾವು ಪ್ರಿಂಟ್ ಮಾಡ್ಕೋಬೇಕು. ಸೊ ಅದೇ ರೀತಿ ಲಾಸ್ಟಲ್ಲಿ ಸ್ಟಾಪ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಅ ಫಸ್ಟ್ ಪ್ರೋಗ್ರಾಮ್, ರೈಟ್ ಅ ಅಲ್ಗಾರಿದಮ್ ಫಾರ್ ಪ್ರೋಗ್ರಾಮೇಬಲ್ ಪ್ರಾಬ್ಲಮ್ಸ್. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರಿಗೂ. ಸೊ ಇದಕ್ಕೆ ನಾವು ಸ್ಕ್ರ್ಯಾಚ್ ಅನ್ನೋ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಅದನ್ನ ಡೆವಲಪ್ ಕೂಡ ಮಾಡ್ಕೋಬೋದು. ಸೊ ಅದನ್ನೆಲ್ಲ ನಾನು ನನ್ನ ವೆಬ್ಸೈಟಲ್ಲಿ ಹಾಕಿದ್ದೇನೆ. ಸೊ ಯು ಹ್ಯಾವ್ ಟು ಸಿ ಅರುಣ್ ಕುಮಾರ್ ಎಜುಟೆಕ್ ಅನ್ನೋ ಒಂದು ವೆಬ್ಸೈಟಲ್ಲಿ ನಾನು ಆ ವಿಡಿಯೋಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನ ಹೋಗಿ ನೋಡ್ಕೋಬೋದು. ಅರ್ಥ ಆಯ್ತಲ್ವಾ? ರೈಟ್. ಸೊ ಅದೇ ರೀತಿ ಸೆಕೆಂಡ್ ಪ್ರೋಗ್ರಾಮ್ ಇಸ್ ಅ ಡಿಸೈನ್ ಅ ಫ್ಲೋ ಚಾರ್ಟ್ ಫಾರ್ ದ ಫಾಲೋಯಿಂಗ್ ಪ್ರೋಗ್ರಾಮಬಲ್ ಪ್ರಾಬ್ಲಮ್ಸ್. ಸೊ ನೀವು ಅಲ್ಲಿ ಅಲ್ಗಾರಿದಮ್ ಏನು ಬರೆದಿದ್ರಲ್ವಾ ಸೊ ಅದಕ್ಕೆ ನೀವು ಸೆಕೆಂಡ್ ಪ್ರೋಗ್ರಾಮಲ್ಲಿ ಫ್ಲೋ ಚಾರ್ಟ್ನ ಹಾಕಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ಫ್ಲೋ ಚಾರ್ಟ್ ಅಂದರೆ ಏನು? ಸೊ ಫ್ಲೋ ಚಾರ್ಟ್ ಈಸ್ ನಥಿಂಗ್ ಬಟ್ ಸೊ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಅಲ್ಗಾರಿದಮ್. ಸೊ ಅಲ್ಗಾರಿದಮ್ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಗ್ರಾಫಿಕಲ್ ಮುಖಾಂತರ ನಾವು ಡಿಸ್ಪ್ಲೇ ಮಾಡೋದಕ್ಕೆ ಏನಂತಾರೆ? ಸೊ ಫ್ಲೋ ಚಾರ್ಟ್ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಸ್ಟೆಪ್ ಬೈ ಸ್ಟೆಪ್ ಬರೆದ್ರೂ ಕೂಡ ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಸೊ ಅದು ನಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದಿಲ್ಲ. ಸೊ ಅದನ್ನ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಅಥವಾ
ಸೊ ನಮಗೆ ಗ್ರಾಸ್ಪಿಂಗ್ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಫ್ಲೋ ಚಾರ್ಟ್ನ ಫೈಂಡ್ ಔಟ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ರೈಟ್. ಸೊ ಫ್ಲೋ ಚಾರ್ಟ್ ಇಸ್ ನಥಿಂಗ್ ಬಟ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಎ ಅಲ್ಗೋರಿದಮ್. ಸೊ ಇಲ್ಲಿ ನಿಮಗೆ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಆಫ್ 2 ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲಿ ನಾವು ಏನು ಮಾಡ್ತೇವೆ, ಫ್ಲೋ ಚಾರ್ಟ್ಸಲ್ಲಿ ವಿ ಹ್ಯಾವ್ ಟು ಯೂಸ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಾಲ್ಸ್ನ ನಾವು ಯೂಸ್ ಮಾಡ್ಕೋತೇವೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮತ್ತು ಸ್ಟಾಪಿಗೆ ಏನು ಮಾಡ್ತೇವೆ, ಓವೆಲ್ ಶೇಪ್ನ ನಾವು ಯೂಸ್ ಮಾಡ್ಕೋತೇವೆ. ಸೊ ಅದೇ ರೀತಿ ಸೊ ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಏನಾದರೂ ಇತ್ತು ಅಂತಂದರೆ ಸೊ ವಿ ಹ್ಯಾವ್ ಟು ಯೂಸ್ ಅ ಪ್ಯಾರಲೋಗ್ರಾಮ್. ಸೊ ಅದೇ ರೀತಿ ಪ್ರೊಸೆಸಿಂಗ್ ಏನಾದರೂ ಇತ್ತು ಅಂತಂದರೆ ನಾವೇನು ಮಾಡ್ತೇವೆ, ಸೊ ವಿ ಹ್ಯಾವ್ ಟು ಯೂಸ್ ಅ ಸ್ಕ್ವಯರ್. ಅದೇ ರೀತಿ ಇನ್ ಕೇಸ್ ಡಿಸಿಷನ್ ಮೇಕಿಂಗ್ ಏನಾದರೂ ಇತ್ತು ಅಂತಂದರೆ ನಾವು ಡೈಮಂಡ್ನ ಯೂಸ್ ಮಾಡ್ಕೋತೇವೆ. ಆ್ಯಂಡ್ ಆಲ್ಸೋ ಆ್ಯರೋ ಮಾರ್ಕ್ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಫ್ಲೋ ಯಾವ ರೀತಿ ಆಗ್ತಾ ಇದೆ ಅಂತ ನಾವು ತೋರಿಸ್ತಾ ಹೋಗ್ತೇವೆ. ಸೊ ಇಲ್ಲಿ ನಮಗೆ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಆಫ್ 2 ನಂಬರ್ಸ್ದು ಫ್ಲೋ ಚಾರ್ಟ್ನ ಬರೀರಿ ಅಂತ ಇದೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ. ನಂತರ ನಂಬರ್ 1, ನಂಬರ್ 2 ಮತ್ತು ಸಮ್ ಅನ್ನೋ ಒಂದು ವೇರಿಯೇಬಲ್ನ ನಾವು ಡಿಕ್ಲೇರ್ ಮಾಡ್ಕೋತೀರಾ. ರೈಟ್. ಸೊ ಅದೇ ರೀತಿ ಸೊ ಎರಡು ನಂಬರ್ 1 ಮತ್ತು ನಂಬರ್ 2ಗೆ ವ್ಯಾಲ್ಯೂಸ್ನ ರೀಡ್ ಮಾಡ್ಕೋತೀರಾ. ಸೊ ದಿಸ್ ಇಸ್ ಅ ಇನ್ಪುಟ್, ಹಾಗಾಗಿ ನಾವು ಪ್ಯಾರಲೋಗ್ರಾಮ್ನ ಯೂಸ್ ಮಾಡ್ಕೋತೀವಿ. ಸೊ ಅದೇ ರೀತಿ ಪ್ರೊಸೆಸಿಂಗ್ ಇರೋದ್ರಿಂದ add number 1 and number 2 and assign the result in the variable sum. ಸೊ ಸಮ್ಮಲ್ಲಿ ನಾವು ಅದನ್ನ ಸ್ಟೋರ್ ಮಾಡ್ತೇವೆ. ಸೊ ನಂತರ ಡಿಸ್ಪ್ಲೇ ಇಸ್ ನಥಿಂಗ್ ಬಟ್ ಔಟ್ಪುಟ್ ಆಗಿರೋದ್ರಿಂದ ನಾವು ಪ್ಯಾರಲೋಗ್ರಾಮ್ನ ಯೂಸ್ ಮಾಡ್ಕೋತೇವೆ. ಆ ಸಮ್ನ ನಾವು ಡಿಸ್ಪ್ಲೇ ಮಾಡ್ತೇವೆ, ನಂತರ ಸ್ಟಾಪ್ ಮಾಡ್ತೇವೆ. ಸೊ ಅದೇ ರೀತಿ ಸಬ್ಸ್ಟ್ರಾಕ್ಷನ್ ಆಫ್ 2 ನಂಬರ್ಸ್. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಇನ್ ಕೇಸ್ ವಿ ಹ್ಯಾವ್ ಟು ಯೂಸ್ ಅ ಲಾರ್ಜೆಸ್ಟ್ ಆರ್ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಸೊ ಕಂಪೇರ್ 3 ನಂಬರ್ಸ್. ಸೊ ಫಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಅದೇ ರೀತಿ 3 ವೇರಿಯೇಬಲ್ನ ರೀಡ್ ಮಾಡ್ತೇವೆ. ನಂತರ ಸೊ ಕಂಪೇರ್ ದ ವೇರಿಯೇಬಲ್ಸ್. ಸೊ ಇಫ್ ಎ ಈಸ್ ಲೆಸ್ ದೆನ್ ಬಿ, ಸೊ ಸ್ಮಾಲೆಸ್ಟ್ ಕೇಳಿರೋದ್ರಿಂದ ಸೊ ಇನ್ ಕೇಸ್ ಎ ಸ್ಮಾಲೆಸ್ಟ್ ಆಗಿತ್ತು ಅಂತಂದರೆ ಎಸ್ ಪಾರ್ಟಿಗೆ ಹೋಗುತ್ತೆ. ಸೊ ಇನ್ ಕೇಸ್ ಎ ಸ್ಮಾಲೆಸ್ಟ್ ಆಗಿಲ್ಲ ಅಂತಂದರೆ ನೋ ಪಾರ್ಟಿಗೆ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇನ್ ಕೇಸ್ ಎಸ್ ಆಗಿತ್ತು ಅಂತಂದರೆ ಸೊ ಇಫ್ ಎ ಈಸ್ ಅಗೇನ್ ಕಂಪೇರ್ ವಿತ್ ಸಿ, ಸೊ ಎಗೆ ಬಿ ಕಂಪೇರ್ ಮಾಡಿದಾಗ ಎ ಲಾರ್ಜೆಸ್ಟ್ ಅಂತ ಗೊತ್ತಾಯಿತು ಅಂತಂದರೆ ಮತ್ತೆ ಎನ ನಾವು ಸಿಗೆ ಕಂಪೇರ್ ಮಾಡ್ತೀವಿ. ಸೊ ಅವಾಗಲೂ ಸ್ಮಾಲೆಸ್ಟ್ ಅಂತ ಗೊತ್ತಾಯಿತು ಅಂತಂದರೆ ಸೊ ಎ ಬಿಕಮ್ ಅ ಸ್ಮಾಲರ್ ಆ್ಯಂಡ್ ಸೊ ಅದರ ನಮಗೆ ರಿಸಲ್ಟ್ ಡಿಸ್ಪ್ಲೇ ಆಗಿ ಸ್ಟಾಪ್ ಆಗುತ್ತೆ. ಸೊ ಇನ್ ಕೇಸ್ ಎ ಸ್ಮಾಲೆಸ್ಟ್ ಅಂತ ಡಿಸ್ಪ್ಲೇ ಆಗಿ ಸೊ ಇಲ್ಲಿ ಎ ಮತ್ತು ಸಿಗೆ ಕಂಪೇರ್ ಮಾಡಿದಾಗ ಸ್ಮಾಲೆಸ್ಟ್ ಅಂತ ಡಿಕ್ಲೇರ್ ಆಗಲಿಲ್ಲ ಅಂತಂದರೆ ದೆನ್ ಸಿ ಬಿಕಮ್ಸ್ ಅ ಸ್ಮಾಲರ್. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಸೊ ಎ ಏನಾದರೂ ಗ್ರೇಟರ್ ಆಗಿತ್ತು ಅಂತಂದರೆ ಬಿ ಬಿಕಮ್ ಅ ಸ್ಮಾಲರ್. ಸೊ ಮತ್ತೆ ಬಿನ ನಾವು ಸಿ ಜೊತೆ ಕಂಪೇರ್ ಮಾಡ್ತೇವೆ. ಸೊ ಇನ್ ಕೇಸ್ ಬಿ ಏನಾದರೂ ಸ್ಮಾಲರ್ ಆಗಿತ್ತು ಅಂತಂದರೆ ಸೊ ಬಿ ಇಸ್ ಅ ಸ್ಮಾಲರ್ ಅಂತ ಡಿಸ್ಪ್ಲೇ ಮಾಡಿ ಸ್ಟಾಪ್ನ ಮಾಡ್ತೇವೆ. ಸೊ ಇನ್ ಕೇಸ್ ಬಿ ಮತ್ತು ಸಿ ಜೊತೆ ಕಂಪೇರ್ ಮಾಡಿದಾಗ ಸೊ ಸಿ ಏನಾದರೂ ಸ್ಮಾಲೆಸ್ಟ್ ಅಂತ ಡಿಕ್ಲೇರ್ ಆಯಿತು ಅಂತಂದರೆ ಸೊ ಸಿ ಇಸ್ ಅ ಸ್ಮಾಲೆಸ್ಟ್ ಅಂತ ನಾವು ಡಿಕ್ಲೇರ್ ಮಾಡಿ ಸೊ ನಮ್ಮ ಒಂದು ಫ್ಲೋ ಚಾರ್ಟ್ನ ಸ್ಟಾಪ್ ಮಾಡ್ಕೋತೀವಿ. ಅರ್ಥ ಆಯ್ತಲ್ವಾ? ಸೊ ಅದೇ ಥರ ಲಾರ್ಜೆಸ್ಟ್. ಸೊ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಸೊ ಕ್ಯಾಲ್ಕುಲೇಟ್ ಆ್ಯಂಡ್ ಪ್ರಿಂಟ್ ಸಮ್ ಆಫ್ ಎನ್ ನಂಬರ್ಸ್. ಸೊ ಎನ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ತಕ್ಕಂಗೆ ನಾವು ಸೊ ಅದನ್ನ ನಾವು ಸಮ್ನ ಡಿಸ್ಪ್ಲೇ ಮಾಡಬೇಕು. ಸೊ ಅದಕ್ಕೆ ನಾವು ಫ್ಲೋ ಚಾರ್ಟ್ನ ಬರೀಬೇಕು. ಫಸ್ಟ್ ಸ್ಟೆಪ್ ಯಾವಾಗಲೂ ನಮ್ಮದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದೇ ರೀತಿ ನಂತರ ಏನು ಮಾಡ್ತೇವೆ, ಸೊ ಸಮ್ ಈಕ್ವಲ್ ಟು 0 ಮತ್ತು ಐ ಈಕ್ವಲ್ ಟು 0 ನಾವು ಅಸೈನ್ ಮಾಡ್ತೇವೆ. ಸೊ ನಂತರ ಏನು ಮಾಡ್ತೇವೆ, ಸೊ ರೀಡ್ ದ ಲಿಮಿಟ್ ಆಫ್ ನಂಬರ್ ಎನ್. ಸೊ ಎನ್ಗೆ ಒಂದು ವ್ಯಾಲ್ಯೂನ ಕೊಟ್ಬಿಟ್ಟು ಅದನ್ನ ನಾವು ರೀಡ್ ಮಾಡ್ಕೋತೇವೆ. ಸೊ ನಂತರ 4ನೇ ಸ್ಟೆಪ್ಪಲ್ಲಿ ಏನು ಮಾಡ್ತೇವೆ, ಸೊ ಇಫ್ ಐ ಈಕ್ವಲ್ ಟು ಎನ್ ರೀಚ್ಡ್. ಸೊ ಐ ಈಕ್ವಲ್ ಟು ಎನ್ ರೀಚ್ ಆಗೋವರೆಗೂ ನಾವು ಏನು ಮಾಡ್ತೇವೆ, ಸ್ಟೆಪ್ 4 ಮತ್ತು ಸ್ಟೆಪ್ 5 ಮತ್ತು ಸ್ಟೆಪ್ 6ನ ನಾವು ರಿಪೀಟ್ ಮಾಡ್ತೇವೆ ಅಂತ ಹೇಳಿದೆ. ಸೊ ಸ್ಟೆಪ್ 5 ಏನಿದೆ, ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಸೊ ಸ್ಟೆಪ್ 6 ಐ ಈಕ್ವಲ್ ಟು ಐ ಪ್ಲಸ್ 1 ಇದೆ. ಸೊ ಇದು ನಿಮಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅಂಟಿಲ್ ಐ ಈಕ್ವಲ್ ಟು ಎನ್. ಸೊ ಐ ಈಕ್ವಲ್ ಟು ಎನ್ ಆಗೋವರೆಗೂ ನಮಗೆ ಏನಾಗುತ್ತೆ, ಸೊ ಸಮ್ ಈಕ್ವಲ್ ಟು ಸಮ್ ಪ್ಲಸ್ 1 ಮತ್ತು ಐ ಈಕ್ವಲ್ ಟು ಐ ಪ್ಲಸ್ 1 ನಮಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಯಾವಾಗ ನಮಗೆ ಐ ಈಕ್ವಲ್ ಟು ಎನ್ ಆಗುತ್ತೆ ಸೊ ಅವಾಗ ಸೊ ಎಸ್ ಪಾರ್ಟ್ ಅಲ್ಲಿ ನಮಗೆ ಡಿಸ್ಪ್ಲೇ ಆಗಿ ನಂತರ ಸೊ ಸಮ್ ನಮಗೆ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ. ಸೊ ಸ್ಟಾಪ್ ಆಗುತ್ತೆ ಅಲ್ಲಿಗೆ. ಸೊ ಅಲ್ಲಿಗೆ ನಮ್ಮದು ಫ್ಲೋ ಚಾರ್ಟು ಸೊ ಮುಗಿಯುತ್ತೆ. ಅರ್ಥ ಆಯ್ತಲ್ವಾ? ರೈಟ್. ಸೊ ಅದೇ ಥರ ಥರ್ಡ್ ಪ್ರೋಗ್ರಾಮ್ ಇಸ್ ಅ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ಸಿಂಪಲ್ ಗೇಮ್ ಯೂಸಿಂಗ್ MIT ಸ್ಕ್ರ್ಯಾಚ್ ಅಂತ ಇದೆ. ಸೊ MIT ಸ್ಕ್ರ್ಯಾಚ್. ಸೊ ಸ್ಕ್ರ್ಯಾಚ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಒಂದು ಯಾವುದಾದ್ರೂ
ಸಿಂಪಲ್ ಗೇಮ್ನ ನೀವು ಡಿಸೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾನು ಎಕ್ಸ್ಪೆರಿಮೆಂಟ್ ನಂಬರ್ 3ನ ನಾವು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿದರೆ, ಸೊ ಚಿಕ್ಕ ಗೇಮ್, ಸೊ ಹೌ ಟು ಕ್ರಿಯೇಟ್ ಅ ಚಿಕ್ಕ ಗೇಮ್ ಅಥವಾ ಹೌ ಟು ಕ್ರಿಯೇಟ್ ಅ ಸ್ಕ್ರ್ಯಾಚ್ ಗೇಮ್ ಅಂತ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೇನೆ. ಎಕ್ಸ್ಪೆರಿಮೆಂಟ್ ನಂಬರ್ 3 ಬಗ್ಗೆ ವಿಡಿಯೋನ ಮಾಡಿದ್ದೇನೆ. ಸೊ ಯಾರ್ಯಾರಿಗೆಲ್ಲ ಎಕ್ಸ್ಪೆರಿಮೆಂಟ್ ನಂಬರ್ 3ನ ನಾವು ನೋಡಬೇಕಂತ ಆಸೆ ಇದೆ ಅಥವಾ ಯಾರಿಗೆ ಕಲ್ಕೋಬೇಕಂತ ಇದೆ, ಸೊ ಅವ್ರು ನೀವು ನನ್ನ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಯು ಹ್ಯಾವ್ ಟು ಸಿ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಎಕ್ಸ್ಪೆರಿಮೆಂಟ್ ನಂಬರ್ 4 ಬಂದ್ಬಿಟ್ಟು ಸೊ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್. ಸೊ ಇದು ಕೂಡ ಅಷ್ಟೇ. ಸೊ ಒಂದು ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ನ ಡೆವಲಪ್ ಮಾಡಿ ಅಂತ ಹೇಳಿದ್ದಾರೆ ಯೂಸಿಂಗ್ MIT ಸ್ಕ್ರ್ಯಾಚ್ ಅಥವಾ MIT ಕಂಪ್ಯಾನಿಯನ್ ಆ್ಯಪ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು, ಸೊ ಇನ್ವೆಂಟರ್ ಆ್ಯಪ್ನ ನಾವು ಯೂಸ್ ಮಾಡ್ಕೊಂಬಿಟ್ಟು, ಸೊ ವಿ ಹ್ಯಾವ್ ಟು ಡೆವಲಪ್ ಅ ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್. ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ನ ನಾವು ಯಾವ ರೀತಿ ಡೆವಲಪ್ ಮಾಡಬೇಕಂತ ಹೇಳಿದೆ. ಸೊ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಟರ್ ಅನ್ನೋ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ನ ಸೊ MIT ಆ್ಯಪ್ ಇನ್ವೆಂಟರ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಆಲ್ರೆಡಿ ಡೆವಲಪ್ ಮಾಡಿದ್ದೇನೆ. ಸೊ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದೊಂದು ವಿಡಿಯೋನ ನಾನು ಡೀಟೇಲ್ಡಾಗಿ ಹೇಳಿದ್ದೇನೆ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ. ಸೊ ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಡ್ ಆಗಬೇಕಿತ್ತು ಅಂತಂದರೆ ಸೊ ಯು ಹ್ಯಾವ್ ಟು ಲರ್ನ್. ಅರ್ಥ ಆಯ್ತಲ್ವಾ? ರೈಟ್. ಸೊ ಅದೇ ರೀತಿ ಎಕ್ಸ್ಪೆರಿಮೆಂಟ್ ನಂಬರ್ 5. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 5 ಏನಿದೆ, ಸೊ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ವೆಬ್ ಪೇಜ್ ಫಾರ್ ಯು ಡಿಸ್ಪ್ಲೇಯಿಂಗ್ ಯುವರ್ ಪೋಯಮ್ ಅಂತ ಇದೆ. ಸೊ ಇಲ್ಲಿ ನಾವು ವೆಬ್ ಪೇಜ್ನ ಡಿಸ್ಪ್ಲೇ ಮಾಡಬೇಕು. ಸೊ ಆ ವೆಬ್ ಪೇಜ್ ನಮಗೆ ಏನೇನು ಡಿಸ್ಪ್ಲೇ ಮಾಡಬೇಕು, ಸೊ ಪೋಯಮ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಟೈಟ್ಲು, ಫಾರ್ಮ್ಯಾಟಿಂಗ್ ಟ್ಯಾಗ್ಸು, ಪ್ರತಿಯೊಂದು ಪ್ಯಾರಾಗ್ರಾಫ್ಸು ಅವೆಲ್ಲ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ಇನ್ ಕೇಸ್ ನಾವು ವೆಬ್ ಪೇಜ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟ್ ಯು ಹ್ಯಾವ್ ಟು ಓಪನ್ ದ ನೋಟ್ ಪ್ಯಾಡ್. ಸೊ ನಮ್ಮ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಟ್ ಪ್ಯಾಡ್ ಅಂತ ಸರ್ಚ್ ಕೂಡ ಮಾಡ್ಬೋದು ಅಥವಾ ನಾನು ಆಲ್ರೆಡಿ ಓಪನ್ ಮಾಡಿದ್ದಿದೆ. ಸೊ ಹಾಗಾಗಿ ಯು ಹ್ಯಾವ್ ಟು ಓಪನ್ ದ ನೋಟ್ ಪ್ಯಾಡ್. ಸೊ ನೋಟ್ ಪ್ಯಾಡ್ನ ಓಪನ್ ಮಾಡ್ಕೊಂಬಿಟ್ಟು ಸೊ ನಿಮಗೆ ಯಾವ ಕೋಡಿಂಗ್ ಬೇಕಾಗಿರುತ್ತೆ ಅಂದರೆ ನಾವಿಲ್ಲಿ ವೆಬ್ ಪೇಜ್ನ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಸೊ ಯು ಹ್ಯಾವ್ ಟು ಡೆವಲಪ್ ಅ HTML ಕೋಡ್. HTML ಇಸ್ ನಥಿಂಗ್ ಬಟ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ನಾವೇನು ಮಾಡಬೇಕು, ಒಂದು ನೋಟ್ ಪ್ಯಾಡ್ನ ಓಪನ್ ಮಾಡ್ಕೊಂಡು ಸೊ ನಮ್ಮ HTML ಕೋಡಿಂಗ್ನ ನಾವು ಬರಿಬೇಕು. ಗೊತ್ತಾಯ್ತಲ್ವಾ? ಸೊ HTML ಕೋಡಿಂಗ್ ಯಾವ ರೀತಿ ಇರಬೇಕು ನಮ್ಮದು ಅಂತಂತಂದರೆ, ಫಸ್ಟ್ ಸ್ಟೆಪ್ ನಮ್ದು ಏನಾಗಿರಬೇಕು, HTML ಅನ್ನೋ ಒಂದು ಕೋಡ್ನ ನಾವು ಯೂಸ್ ಮಾಡಿಕೊಂಡು ಸೊ ಯು ಹ್ಯಾವ್ ಟು ಡೆವಲಪ್ ದ ಕೋಡ್. ಫಸ್ಟ್ ಸ್ಟೆಪ್ ಮತ್ತು ಲಾಸ್ಟ್ ಸ್ಟೆಪ್ ನಮ್ಮದು HTML ಆಗಿರುತ್ತೆ. ಆದರೆ ನಾವು ಯಾವ ಟ್ಯಾಗ್ನ ಯೂಸ್ ಮಾಡ್ಕೊಂಡಿರ್ತೇವೆ ಆ ಟ್ಯಾಗ್ನ ಕ್ಲೋಸ್ ಮಾಡೋದು ಸ್ಲ್ಯಾಶಿಂದ. ಅರ್ಥ ಆಯ್ತಲ್ವಾ? ಸೊ ನಾವು ಯಾವ ಟ್ಯಾಗ್ನ ಯೂಸ್ ಮಾಡ್ಕೊಂಡಿರ್ತೇವೆ ಸೊ ಆ ಪ್ರತಿಯೊಂದು ಟ್ಯಾಗ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋದು ಟ್ಯಾಗ್ನ ಯೂಸ್ ಮಾಡ್ಕೊಂಬಿಟ್ಟು ಸ್ಲ್ಯಾಶ್ನ ಯೂಸ್ ಮಾಡ್ಕೊಂಬಿಟ್ಟು ಸೊ ವಿ ಹ್ಯಾವ್ ಟು ಕ್ಲೋಸ್ ದ ಟ್ಯಾಗ್ಸ್. ಗೊತ್ತಾಯ್ತಲ್ವಾ? ಸೊ ಆ ಟ್ಯಾಗ್ನ ನಾವು ಕ್ಲೋಸ್ ಮಾಡ್ಕೋಬೋದು. ಸೊ ಅದೇ ರೀತಿ ನಾವು ಬೇರೆ 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 ಟ್ಯಾಗ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಟೈಟಲ್ ಇದೆ, ಸೊ ಲೆಸನ್ ಅಂತ ಕೊಡೋಣ. ಸೊ ಅದೇ ರೀತಿ ಆ ಟೈಟಲ್ನ ಕ್ಲೋಸ್ ಮಾಡಬೇಕು ಅಂತಂತಂದರೆ ಸೊ ಸ್ಲ್ಯಾಶ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಸೊ ಇನ್ ಕೇಸ್ ನಮಗೆ ಹೆಡ್ಡರ್ ಬೇಕಿತ್ತು ಅಂತಂದರೆ ಹೆಡ್ ಅಂತ ಕೊಟ್ಬಿಟ್ಟು 1 ಅಂತ ಕೊಡೋಣ. ಸೊ ಹೆಡ್ನ ಕ್ಲೋಸ್ ಮಾಡಬೇಕಂತಂದರೆ ಸ್ಲ್ಯಾಶ್ ಹೆಡ್ ಅಂತ ಕೊಡಬೇಕಾಗತ್ತೆ. ಸೊ ಅದೇ ರೀತಿ ಇನ್ ಕೇಸ್ ನಾವು ಫಂಕ್ಷನ್ಸ್ನ ಏನಾದರೂ ಬರೀಬೇಕಂತಂದರೆ ಸೊ ವಿ ಹ್ಯಾವ್ ಟು ಯೂಸ್ ಅ ಬಾಡಿ. ಸೊ ಬಾಡಿ ಅನ್ನೋ ಒಂದು ಟ್ಯಾಗ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ನಮಗೆ ಏನು ಫಂಕ್ಷನ್ ಬೇಕೋ ಆ ಫಂಕ್ಷನ್ಸ್ನ ನಾವು ವಿತಿನ್ ಅ ಬಾಡಿ ವಿ ಹ್ಯಾವ್ ಟು ರೈಟ್. ಅರ್ಥ ಆಯ್ತಲ್ವಾ? ಸೊ ನಮಗೆ ಏನೋ ಒಂದು ಫಂಕ್ಷನ್ನ ಬರೀಬೇಕು ಅಂತಂದರೆ ಹೋಮ್ ಅಂತ ಒಂದು ಲೈನ್ನ ಬರೆದಿದ್ದೀನಿ. ಸೊ ಯಾವುದೇ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಸೊ ನಮಗೆ ಬೇಕಾಗಿರೋಂಥ ಒಂದು ಪ್ರೋಗ್ರಾಮ್ನ ಬರೀಬೇಕು ಅಂತಂದರೆ ಸೊ ವಿತಿನ್ ಅ ಬಾಡಿ ವಿ ಹ್ಯಾವ್ ಟು ರೈಟ್ ಇಟ್. ಸೊ ಮೇನ್ ಫಂಕ್ಷನ್ ಏನಾದರೂ ಬರೆಯೋದಿತ್ತು ಅಂತಂದರೆ ಸೊ ನಾವು ಅಲ್ಲಿ ಬರೀಬೋದು. ಸೊ ನಂತರ ನಮ್ಮದು ಪ್ರೋಗ್ರಾಮ್ ಎಲ್ಲ ಮುಗೀತು ಅಂತಂದರೆ ಫೈಲ್ಗೆ ಹೋಗಿ ಸೇವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ನಾವು ಎಲ್ಲಿ ಅದನ್ನ ಸೇವ್ ಮಾಡಬೇಕು ಅಂತ ಚೂಸ್ ಮಾಡ್ಕೋಬೇಕು. ನಂತರ ಫೈಲ್ ನೇಮ್. ಸೊ ಫೈಲ್ ನೇಮ್ ನಾವು ಏನಾದರೂ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು
ಎಕ್ಸ್ಟೆನ್ಷನ್ ಯಾವಾಗಲೂ .html ಆಗಿರಬೇಕು. ಫೈಲ್ ನೇಮ್ ನೀವು ಏನಾದರೂ ಕೊಟ್ಟರು ಕೂಡ ಸೊ ಎಕ್ಸ್ಟೆನ್ಷನ್ .html. ಫಾರ್ ಎಕ್ಸಾಂಪಲ್ ಸೊ ಪ್ರದೀಪ್ ಆಗಿರ್ಬೋದು, ಪ್ರದೀಪ್ .html ಆಗಿರ್ಬೋದು, ಅಥವಾ ಸತೀಶ್ .html ಆಗಿರ್ಬೋದು, ಅಥವಾ ಪ್ರೋಗ್ರಾಮ್ 5.html ಆಗಿರ್ಬೋದು. ಸೊ ನಮಗೆ ಏನು ಬೇಕೋ ಆ ಪ್ರೋಗ್ರಾಮ್ ನೇಮ್ನ ಕೊಟ್ಬಿಟ್ಟು ಸೊ ಮುಂದೆ ಎಕ್ಸ್ಟೆನ್ಷನ್ ಯಾವಾಗಲೂ .html ಆಗಿರಬೇಕು. ಸೊ ನಂತರ ಸೇವ್ನ ಕೊಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇವಾಗ ನಮ್ಮ ಪ್ರೋಗ್ರಾಮ್ ಎ ಅಂತ ಡಿಸ್ಪ್ಲೇ ಆಗಿದೆ. ಸೊ ಇಲ್ಲಿ ನಾವು ಒಂದು ಬ್ರೌಸರ್ ಮುಖಾಂತರ ಅದನ್ನ ಓಪನ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸೊ ಇಟ್ ವಿಲ್ ಡಿಸ್ಪ್ಲೇಸ್ ದ ಔಟ್ಪುಟ್. ಸೊ ನಾವಿಲ್ಲಿ ಏನು ಕೊಟ್ಟಿದ್ವಿ ನಮ್ಮ ಬಾಡಿಯಲ್ಲಿ ಸೊ 1 ಐ ಆಮ್ ಇನ್ ಹೋಮ್ ಅಂತ ಕೊಟ್ಟಿದ್ದೀವಿ. ಸೊ 1 ಅನ್ನೋದು ನಮ್ಮದು ಹೆಡ್ ಆಗಿದೆ. ಸೊ ಅಲ್ಲಿ ನಮಗೆ ನಾವೇನು ಮಾಡಿದ್ದೇವೆ ಸೊ ಲೈನ್ ಬ್ರೇಕ್ ಹಾಕಿಲ್ಲ. ಹಾಗಾಗಿ ಸೊ ಇಲ್ಲಿ ನಾವು ಡಿಫ್ರೆಂಟ್ ಟ್ಯಾಗ್ಸ್ನ ನಾವು ಯೂಸ್ ಮಾಡ್ಕೋತೇವೆ. ಸೊ ಹಾಗಾಗಿ ನಮಗೆ ಯಾವ ಟ್ಯಾಗ್ ನೆಸೆಸಿಟಿ ಇದೆಯೋ ಸೊ ಆ ಟ್ಯಾಗ್ನ ನಾವು ಯೂಸ್ ಮಾಡ್ಕೋಬೋದು. ಸೊ ಲೈನ್ ಟ್ಯಾಗ್ ಸೊ BR ಟ್ಯಾಗ್ನ ನಾವು ಯೂಸ್ ಮಾಡೋದ್ರಿಂದ ಸೊ ಲೈನ್ ಬ್ರೇಕ್ ಆಗಿ ನಮಗೆ ನೆಕ್ಸ್ಟ್ ಲೈನಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅ ಹೆಡ್ಡಿಂಗ್ ಆ್ಯಂಡ್ ದಿಸ್ ಒನ್ ಇಸ್ ಅ ಇನ್ಫಾರ್ಮೇಷನ್. ಸೊ ಐ ಆಮ್ ಇನ್ ಹೋಮ್ ಅನ್ನೋದು ಒಂದು ಇನ್ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ನಮಗೆ ಇಲ್ಲಿ ಪ್ರೋಗ್ರಾಮ್ ನಂಬರ್ 5 ಅಲ್ಲಿ ಏನಿದೆ ಸೊ ಯು ಹ್ಯಾವ್ ಟು ಡಿಸ್ಪ್ಲೇ ದ ಪೋಯಮ್. ಸೊ ಪೋಯಮ್ನ ನೀವು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಪೋಯಮ್ನ ಆಲ್ರೆಡಿ ಬರೆದಿದ್ದೇನೆ. ಫಸ್ಟ್ ಸ್ಟೆಪ್ ನಮ್ಮದು HTML ಆಗಿರುತ್ತೆ. ನಂತರ ಹೆಡ್ನ ಡಿಸ್ಪ್ಲೇ ಮಾಡಬೇಕು, ನಂತರ ಟೈಟಲ್. ಅರ್ಥ ಆಯ್ತಲ್ವಾ? ಸೊ ಟೈಟಲ್ನ ಕ್ಲೋಸ್ ಮಾಡಿದ್ವಿ, ಹೆಡ್ನ ಕ್ಲೋಸ್ ಮಾಡಿದ್ವಿ. ಸೊ ನಮ್ಮ ಟೈಟಲ್ ಬಂದ್ಬಿಟ್ಟು ಸೊ ಇಟ್ಸ್ ಅ ಪೋಯಮ್. ಸೊ ನಂತರ ಬಾಡಿನ ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ಯು ಹ್ಯಾವ್ ಟು ಕ್ರಿಯೇಟ್ ಅ ಫಂಕ್ಷನ್. ಸೊ ಫಂಕ್ಷನ್ನ ನಮಗೇನು ಫಂಕ್ಷನ್ನ ನಾವು ವೆಬ್ ಪೇಜಲ್ಲಿ ಡಿಸ್ಪ್ಲೇ ಮಾಡಬೇಕು ಅದನ್ನು ನಾವು ಬರಿಬೋದು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಪೋಯಮ್ 1 ಮತ್ತು ಅದಕ್ಕೆ ಹೆಡ್ಡಿಂಗ್ ದ ರೋಸ್ ಫ್ಯಾಮಿಲಿ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ H1 H2 ಅಂತ ಕೊಟ್ಟಿದ್ದೀನಿ. ಸೊ H1 H2 ಇಸ್ ಅ ಹೆಡ್ಡಿಂಗ್ ಟ್ಯಾಗ್ಸ್. ಸೊ H1 H2 H3 H4 H5 H6 ಸೊ ಇವೆಲ್ಲ ಹೆಡ್ಡಿಂಗ್ ಟ್ಯಾಗ್ಸ್ ಆಗಿರುತ್ತೆ. ಸೊ H1ನ ಹಾಕಿದರೆ ನಮ್ಮದು ಸೈಜ್ ಲಾರ್ಜ್ ಸೈಜಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ರೀತಿ H2 ಅಂತಂದರೆ H1ಗಿಂತ ಸ್ವಲ್ಪ ಕಡಿಮೆ, H3 ಅಂದರೆ H2ಗಿಂತ ಸ್ವಲ್ಪ ಕಡಿಮೆ. ಸೊ H6 ಬಿಕಮ್ ಅ ಸ್ಮಾಲೆಸ್ಟ್. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಸೊ PRE ಅಂತ ಹಾಕಿದ್ರೆ ಸೊ ಪ್ರೀಸರ್ ಟೆಕ್ಸ್ಟ್ ಅಂತ ಅರ್ಥ. ಸೊ ಇಲ್ಲಿ ನಾವು ನಮ್ಮ ಪೋಯಮ್ನ ನಾವು ಯಾವ ರೀತಿ ಬರೆದಿರ್ತೇವೆ ಸೊ ಆ ರೀತಿ ನಮಗೆ ಪೋಯಮ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ನಮ್ಮ ಪೋಯಮ್ ಯಾವ ರೀತಿ ಇರುತ್ತೆ ಸೊ ಅದೇ ರೀತಿ ನಮಗೆ ಡಿಸ್ಪ್ಲೇ ಆಗಬೇಕು ಅಂತಂದರೆ ನಾವು PRE ಅನ್ನೋ ಒಂದು ಟ್ಯಾಗ್ನ ನಾವು ಹಾಕಿದ್ದೇನೆ. ಸೊ ಹಾಗಾಗಿ ಸೊ ಯು ಹ್ಯಾವ್ ಟು ಡಿಸ್ಪ್ಲೇ ದ ಪೋಯಮ್. ಗೊತ್ತಾಯ್ತಲ್ವಾ? ಸೊ ನಮ್ಮ ಪೋಯಮ್ನ ನಾನು ಈ ರೀತಿ ಬರೆದಿರೋದ್ರಿಂದ PRE ಅಂತ ಹಾಕಿರೋದ್ರಿಂದ ಸೊ P ಬಿಕಮ್ಸ್ ಅ ಪ್ಯಾರಾಗ್ರಾಫ್ ಟ್ಯಾಗ್. ಸೊ ನಂತರ ನಮ್ಮದು ಏನು ಪೋಯಮ್ ಇದೆ ಆ ಪೋಯಮ್ನ ಬರೆದಿದ್ದೀನಿ. ಸೊ ಲಾಸ್ಟಲ್ಲಿ ಪ್ಯಾರಾಗ್ರಾಫ್ನ ಕ್ಲೋಸ್ ಮಾಡಿದ್ದೇನೆ. ಸೊ ನಂತರ ಬಾಡಿನ ಕ್ಲೋಸ್ ಮಾಡಿದ್ದೀನಿ, ನಂತರ HTMLನ ಕ್ಲೋಸ್ ಮಾಡಿದ್ದೀನಿ, ನಂತರ ಫೈಲ್ಗೆ ಹೋಗಿ ಸೇವ್ ಅಂತ ಕೊಟ್ಟಿದ್ದೀನಿ. ಆಲ್ರೆಡಿ P5 ಅಂತ ಒಂದು ಪ್ರೋಗ್ರಾಮ್ ನೇಮ್ನ ನಾನು ಸೇವ್ ಮಾಡಿರೋದ್ರಿಂದ ಸೊ ಫೈನಲಿ ಐ ಹ್ಯಾವ್ ಟು ಸೇವ್ ಅ ಪ್ರೋಗ್ರಾಮ್. ಅರ್ಥ ಆಯ್ತಲ್ವಾ? ಸೊ ನಂತರ ಅದನ್ನು ನಾವು ಏನು ಮಾಡಬೇಕು ಒಂದು ಬ್ರೌಸರ್ ಮುಖಾಂತರ ಡಬಲ್ ಕ್ಲಿಕ್ ಮಾಡಿ ಅದನ್ನ ಓಪನ್ ಮಾಡ್ಕೋಬೇಕು. ಸೊ ಅವಾಗ ನಾವು ಏನು ನಮ್ಮ ಪ್ರೋಗ್ರಾಮಲ್ಲಿ ಬರೆದಿರ್ತೇವೆ ಸೊ ಅದು ನಮಗೆ ಡಿಸ್ಪ್ಲೇ ಆಗ್ತದೆ. ಅರ್ಥ ಆಯ್ತಲ್ವಾ? ಸೊ ಹೆಡ್ಡಿಂಗ್ ಕೊಟ್ಟಿರೋದು ಸೊ ಇಟ್ಸ್ ಅ ಪೋಯಮ್ 1. ಸೊ ಅದೇ ರೀತಿ ಸಬ್ ಟೈಟಲ್ ದ ರೋಸ್ ಫ್ಯಾಮಿಲಿ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಪೋಯಮ್ 1ಗೆ ನಾನು H1 ಹಾಕಿರೋದ್ರಿಂದ ಸೈಜಲ್ಲಿ ಲಾರ್ಜ್ ಆಗಿದೆ. ಸೊ ದ ರೋಸ್ ಫ್ಯಾಮಿಲಿ ನಾನು H2 ಅಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಸ್ಮಾಲಲ್ಲಿದೆ. ಸೊ ನಂತರ ನಂದು ಪೋಯಮ್ ಯಾವ ರೀತಿ ಇದೆ ಸೊ ಅದೇ ರೀತಿ ನಾನಲ್ಲಿ ಯಾವ ರೀತಿ ಪ್ರೋಗ್ರಾಮಲ್ಲಿ ಬರೆದಿದೆ ಅದೇ ರೀತಿ ನನಗೆ ಡಿಸ್ಪ್ಲೇ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ ಇದು? ಸೊ ದಿಸ್ ಇಸ್ ಅ ಪ್ರೋಗ್ರಾಮ್ ನಂಬರ್ 5. ಅರ್ಥ ಆಯ್ತಲ್ವಾ? ಸೊ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ವೆಬ್ ಪೇಜ್ ಫಾರ್ ಡಿಸ್ಪ್ಲೇಯಿಂಗ್ ಯುವರ್ ಪೋಯಮ್. ಸೊ ನಮಗೆ ಪೋಯಮು ಡಿಸ್ಪ್ಲೇ ಆಗ್ತಾ ಇದೆ. ಗೊತ್ತಾಯ್ತಲ್ವಾ? ರೈಟ್. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಇಸ್ ಅ ಪ್ರೋಗ್ರಾಮ್ ನಂಬರ್ 6. ಸೊ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ವೆಬ್ ಪೇಜ್ ಫಾರ್ displaying a wish list. Also list the challenges and opportunities along with the images to present your dreams. ಸೊ ಇದರಲ್ಲಿ ನಾವು ಆರ್ಡರ್ಡ್ ಲಿಸ್ಟ್ ಮತ್ತು ಅನ್ಆರ್ಡರ್ಡ್ ಲಿಸ್ಟ್ನ ನಾವು ವಿತಿನ್ ಯೂಸಿಂಗ್ ಇಮೇಜಸ್ ಅಂತ ಇದೆ. ಗೊತ್ತಾಯ್ತಲ್ವಾ? ಸೊ ಪ್ರೋಗ್ರಾಮ್ ನಂಬರ್ 6. ಸೊ ಪ್ರೋಗ್ರಾಮ್ ನಂಬರ್ 6ಅಲ್ಲಿ ನಾವು ಕೋಡಿಂಗ್ನ ಓಪನ್ ಮಾಡ್ಕೋಬೇಕಂತಂದರೆ ನೋಟ್ ಪ್ಯಾಡ್ ಮುಖಾಂತರ ನಾವು ಕೋಡ್ನ ಆಲ್ರೆಡಿ ನಾನು ಬರೆದಿರೋದ್ರಿಂದ ಸೊ ಜಸ್ಟ್ ಆ ಕೋಡಿಂಗ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಯಾರ್ಯಾರಿಗೆಲ್ಲ ನಿಮಗೆ
ಪ್ರೋಗ್ರಾಮ್ಸ್ ಬೇಕಾಗಿದೆ. ಸೊ ನೀವು ವಿಡಿಯೋದಲ್ಲಿ ನೋಡಿ ತಿಳ್ಕೊಬೋದು. ಅರ್ಥ ಆಯ್ತಲ್ವಾ? ರೈಟ್. ಸೊ ಅದೇ ರೀತಿ ಪ್ರೋಗ್ರಾಮ್ 6 ಬಂದ್ಬಿಟ್ಟು ಸೊ ನಿಮ್ಮ ವಿಶ್ ಲಿಸ್ಟ್ನ ನೀವು ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಸೊ ಐ ಹ್ಯಾವ್ ಟು ಕಂಪ್ಲೀಟ್ ಅ ಡಿಪ್ಲೊಮಾ. ಸೊ ಇನ್ ಕೇಸ್ ನಾವೇನಾದರೂ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ಸೊ ಯಾವ್ಯಾವ ರೀತಿ ಅಪಾರ್ಚುನಿಟೀಸ್ ನಮಗೆ ಸಿಗುತ್ತೆ, ಸೊ ಅದೇ ರೀತಿ ಯಾವ್ಯಾವ ರೀತಿ ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತ ನಾನು ಈ ಒಂದು ಪ್ರೋಗ್ರಾಮಲ್ಲಿ ಬರೆದಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಫಸ್ಟ್ ಸ್ಟೆಪ್ ನಂದು HTML ಆಗಿರುತ್ತೆ. ನಂತರ ಬಾಡಿನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ H1 ಹಾಕಿರೋದ್ರಿಂದ ಸೈಜ್ ಲಾರ್ಜಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಸೆಂಟರ್ ಅಂತ ಒಂದು ಟ್ಯಾಗ್ನ ನಾನು ಯೂಸ್ ಮಾಡೋದ್ರಿಂದ ಸೊ ನನ್ನ ಒಂದು ಆಫ್ಟರ್ ಡಿಪ್ಲೊಮಾ ಅಂತ ಏನು ಬರೆದಿದ್ದೀನಿ ಅದು ನಮಗೆ ಸೆಂಟ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ವೆಬ್ ಪೇಜ್ ಸೆಂಟ್ರಲ್ಲಿ ನನಗೆ ಅದು ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ H1ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ OL ಈಸ್ ನಥಿಂಗ್ ಬಟ್ ಆರ್ಡರ್ಡ್ ಲಿಸ್ಟ್. ಸೊ ಆರ್ಡರ್ ಲಿಸ್ಟ್ ಆಗುತ್ತೆ. ನಂತರ H2 ಅನ್ನೋ ಒಂದು ಹೆಡ್ಡಿಂಗ್ ಟ್ಯಾಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಅಪಾರ್ಚುನಿಟೀಸ್ ಆಫ್ಟರ್ ಡಿಪ್ಲೊಮಾ ಅಂತ ಕೊಟ್ಬಿಟ್ಟು H2 ಟ್ಯಾಗ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ LI ಅಂತ ಇದೆ, LI ಇಸ್ ಬಿಕಮ್ ಲಿಸ್ಟ್ ಅಂತ ಒಂದು ಟ್ಯಾಗ್ನ ನಾನು ಯೂಸ್ ಮಾಡ್ಕೊಂಡಿದ್ದೆ. ಸೊ ಮೂರು ಲಿಸ್ಟ್ನ ಮಾಡಿದ್ದೇನೆ. ಜಾಯಿನ್ ಫಾರ್ ಹೈಯರ್ ಎಜುಕೇಷನ್, ಜಾಯಿನ್ ಫಾರ್ ಡಿಪ್ಲೊಮಾ ರಿಲೇಟೆಡ್ ಜಾಬ್ಸ್ ಆ್ಯಂಡ್ ಜಾಯಿನ್ ಫಾರ್ ಬಿಸ್ನೆಸ್. ಸೊ ಅಂದರೆ ಸೊ ನಾನು ಡಿಪ್ಲೊಮಾ ಮುಗಿಸಿದ ನಂತರ ಏನೇನು ಅಪಾರ್ಚುನಿಟೀಸ್ ಸಿಗ್ಬೋದು ಅಂತ ನಾನು ಜಸ್ಟ್ ಒಂದು 3 ಲಿಸ್ಟ್ನ ನಾನು ಮಾಡಿದ್ದೇನೆ. ಒಂದು, ನಾನು ಡಿಪ್ಲೊಮಾ ಮುಗಿಸಿದ ನಂತರ ಹೈಯರ್ ಎಜುಕೇಷನ್ಗೆ ಹೋಗ್ಬೋದು, ಅಥವಾ ಡಿಪ್ಲೊಮಾ ಮುಗಿಸಿದ ನಂತರ ಜಾಬ್ ಡಿಪ್ಲೊಮಾ ರಿಲೇಟೆಡ್ ಜಾಬ್ಸ್ನ ನಾನು ಜಾಯ್ನ್ ಆಗ್ಬೋದು, ಅಥವಾ ನಾನು ಏನಾದರೂ ಬಿಸ್ನೆಸ್ ಕೂಡ ಮಾಡ್ಕೋಬೋದು ಅಂತ ಹೇಳಿದ್ದೇನೆ. ರೈಟ್. ಸೊ ಅದೇ ರೀತಿ ಸೊ ಇಲ್ಲಿ ನಾನು ಒಂದೊಂದೇ ನೋಡ್ತಾ ಹೋಗೋಣ. ಸೊ ಜಾಯಿನ್ ಫಾರ್ ಹೈಯರ್ ಎಜುಕೇಷನ್ಗೆ ಏನಾದರೂ ಹೋದ್ನಿ ಅಂತಂದರೆ ಸೊ ಅವಾಗ ಅದರ ರಿಲೇಟೆಡ್ ಇಮೇಜಸ್. ಸೊ ಇಮೇಜ್ ಟ್ಯಾಗ್ನ ನಾನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಂದರೆ ಸೊ ಇಮೇಜ್ ಅನ್ನೋ ಒಂದು ಟ್ಯಾಗ್ನ ಯಾವ ರೀತಿ ಮಾಡಬೇಕು ಅಂತಂದರೆ ಸೊ ಇಮೇಜ್ ಅಲೈನ್ ಲೆಫ್ಟ್. ಸೊ ಲೆಫ್ಟಲ್ಲೇ ಅಲೈನ್ ಆಗಬೇಕು. ಸೊ ಅದರದ್ದು ವಿಡ್ತು 150 ಇರಬೇಕು. ಸೊ ಅದೇ ರೀತಿ ಹೈಟ್ ಬಂದ್ಬಿಟ್ಟು 100 ಆ್ಯಂಡ್ SRC ಇಸ್ ನಥಿಂಗ್ ಬಟ್ ಸೋರ್ಸ್ ಅಂತ ಅರ್ಥ. ಅಂದರೆ ನನ್ನ ಒಂದು ಇಮೇಜು ಎಲ್ಲಿದೆ ಆ ಇಮೇಜ್ ಪಾತ್ನ ನಾನು ಇಲ್ಲಿ ಸೋರ್ಸ್ ಈಕ್ವಲ್ ಟು ಅಲ್ಲಿ ನಾನು ಪಾತ್ನ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ನಿಮಗೆಲ್ಲ ತಿಳಿಲಿ ಅನ್ನೋದಕ್ಕೋಸ್ಕರ ನಾನು ಡೆಸ್ಕ್ಟಾಪ್ ಮೇಲ್ಗಡೆನೇ ನನ್ನ ಪ್ರೋಗ್ರಾಮ್ಸ್ ಮತ್ತು ನನ್ನ ಇಮೇಜಸ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾನು ಪಾತ್ ಏನೂ ಕೊಟ್ಟಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಡಿ ಡ್ರೈವ್, ಇ ಡ್ರೈವ್, ಸೊ ಬೇರೆ ಎಲ್ಲಾದರೂ ನಿಮ್ಮ ಇಮೇಜಸ್ನ ನೀವು ಸೇವ್ ಮಾಡ್ಕೊಂಡಿದ್ರೆ ಸೊ ಅಲ್ಲಿ ಪಾತ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ರೈಟ್. ಸೊ ಅದೇ ಥರ ನಂತರ UL ಅನ್ನೋ ಒಂದು ಟ್ಯಾಗ್ ಇದೆ. ಸೊ UL ಬಿಕಮ್ ಅನ್ಆರ್ಡರ್ಡ್ ಲಿಸ್ಟ್. ಸೊ UL ಅಂತಂದ್ರೇನು? ಅನ್ಆರ್ಡರ್ಡ್ ಲಿಸ್ಟ್. ಸೊ ಆರ್ಡರ್ ಲಿಸ್ಟ್ ಮತ್ತು ಅನ್ಆರ್ಡರ್ ಲಿಸ್ಟ್ ಅಂತಂದ್ರೆ ಏನು? ಸೊ ಆರ್ಡರ್ ಲಿಸ್ಟ್ ಅಂತಂದರೆ ಸೊ 1 2 3 4 ಅಥವಾ ABCD ಸೊ ಈ ರೀತಿ ಆರ್ಡ್ರಲ್ಲೇ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ರೀತಿ ಅನ್ಆರ್ಡರ್ ಲಿಸ್ಟ್ ಅಂತಂದರೆ ಸೊ ಡಾಟ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಅಥವಾ ಸೊ ಇನ್ ಕೇಸ್ ಬೇರೆ ಯಾವುದೋ ಒಂದು ಸಿಂಬಾಲ್ ಮುಖಾಂತರ ನಮಗೆ ಡಿಸ್ಪ್ಲೇ ಆಗೋದು, ಅನ್ಆರ್ಡರ್ ಆಗಿ ಡಿಸ್ಪ್ಲೇ ಆಗೋದು. ಅರ್ಥ ಆಯ್ತಲ್ವಾ? ರೈಟ್. ಸೊ ಇನ್ ಕೇಸ್ ನಾ ಏನಾದರೂ ಹೈಯರ್ ಎಜುಕೇಷನ್ಗೆ ಹೋದ್ನಿ ಅಂತಂದರೆ ಸೊ ಏನೇನೆಲ್ಲ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಬೇಕು ಅಂತ ಬರೆದಿದ್ದೇನೆ. ಸೊ ಒಂದು, ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೋದು ಅಥವಾ ಸರ್ಟಿಫಿಕೇಷನ್ ಟ್ರೈನಿಂಗ್ ಕೋರ್ಸಸ್ನ ನಾನು ಜಾಯ್ನ್ ಆಗ್ಬೋದು. ಸೊ ದೀಸ್ ಆರ್ ದ ಚಾಲೆಂಜಸ್. ಸೊ ಅದನ್ನು ನಾನು ಮಾಡ್ಕೋಬೋದು. ಸೊ ಅದೇ ರೀತಿ ಇನ್ ಕೇಸ್ ನಾನು ಡಿಪ್ಲೊಮಾ ರಿಲೇಟೆಡ್ ಜಾಬಿಗೆ ಹೋದ್ನಿ ಅಂತಂದರೆ ಅದರ ರಿಲೇಟೆಡ್ ಇಮೇಜ್ನ ಆ್ಯಡ್ ಮಾಡಿದ್ದೇನೆ. ಸೊ ನಂತರ ಒಂದು ಕಂಪ್ಯೂಟರ್ ಇಂಜಿನಿಯರ್ ಆಗಿ ನಾನು ಜಾಬ್ನ ಹುಡುಕೋಬೋದು, ಅಥವಾ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಜಾಬ್ನ ಹುಡುಕೋಬೋದು, ಅಥವಾ IT ರಿಲೇಟೆಡ್ ಜಾಬ್ಸ್ಗೆ ಹೋಗ್ಬೋದು, ಅಥವಾ SD ಆಗಿ ನಾನು ಅಪಾಯಿಂಟ್ ಆಗ್ಬೋದು. ಸೊ ಅದೇ ರೀತಿ ಸೊ ಇನ್ ಕೇಸ್ ನಾ ಏನಾದರೂ ಬಿಸ್ನೆಸ್ನ ಮಾಡ್ತೀನಿ ಅಂತಂದರೆ ಸೊ ಅದರ ರಿಲೇಟೆಡ್ ಇಮೇಜಸ್ನ ನಾನು ಹಾಕಿದ್ದೇನೆ. ಸೊ ಅದೇ ರೀತಿ ಒಂದು ವರ್ಕ್ಶಾಪ್ನ ನಾನು ಯೂಸ್ ಮಾಡ್ಕೋಬೋದು, ಅಥವಾ ಸೈಬರ್ ಕೆಫೆ, ಅಥವಾ ಸೊ ಇನ್ ಕೇಸ್ ಸಿವಿಲ್ ಇಂಜಿನಿಯರ್ಸ್ ಆಗಿದೆ ಅಂತಂದರೆ ಸೊ ಕನ್ಸ್ಟ್ರಕ್ಷನ್ ಹೌಸ್ನ ನಾನು ತೊಗೋಬೋದು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಅನ್ಆರ್ಡರ್ ಲಿಸ್ಟ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಸೊ ಆರ್ಡರ್ ಲಿಸ್ಟ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಂತರ ಬಾಡಿ ಆ್ಯಂಡ್ HTML ಸೊ ಪ್ರತಿಯೊಂದನ್ನು ನಾನು ಇಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೇನೆ ಲಾಸ್ಟಲ್ಲಿ. ಅರ್ಥ ಆಯ್ತಲ್ವಾ? ರೈಟ್. ಸೊ ಇವಾಗ ನನ್ನ ಪ್ರೋಗ್ರಾಮ್ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ಯು ಹ್ಯಾವ್ ಟು ರನ್ ದ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ 6ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಹೆಡ್ಡಿಂಗ್ ಹಾಕಿದ್ದು ಆಫ್ಟರ್ ಡಿಪ್ಲೊಮಾ. ಸೊ ಅಲ್ಲಿ ಸೆಂಟರ್ ಅಂತ ಒಂದು ಟ್ಯಾಗ್ನ ಯೂಸ್ ಮಾಡಿಕೊಂಡೆ. ಸೊ ಹಾಗಾಗಿ ನನ್ನ ಒಂದು ಹೆಡ್ಡಿಂಗ್ ಬಂದ್ಬಿಟ್ಟು ಸೊ ಸೆಂಟ್ರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಂತರ ಅಪಾರ್ಚುನಿಟೀಸ್ ಆಫ್ಟರ್ ಡಿಪ್ಲೊಮಾ. ಸೊ ನಂತರ ನಾನು ಆರ್ಡರ್ ಲಿಸ್ಟ್ ಸೊ 1 2 3 ಅಂತ ಒಂದು ಆರ್ಡ್ರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ನೆಕ್ಸ್ಟ್ ನನಗೆ ಏನೇನು ಚಾಲೆಂಜಸ್ನ ನಾನು ಫೇಸ್ ಮಾಡಿದ್ದೇನೆ ಸೊ ಅದನ್ನು ನಾನು ಅನ್ಆರ್ಡ್ರಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಸೊ ಹಾಗಾಗಿ ಸೊ ರೌಂಡ್ ಸರ್ಕಲ್ ಅಥವಾ ಸ್ಕ್ವೇರ್ ಸರ್ಕಲ್ ಸೊ ಈ ರೀತಿ ನನಗೆ ಅನ್ಆರ್ಡ್ರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ರಿಲೇಟೆಡ್ ಇಮೇಜಸ್ನ ನಾನು ಹಾಕಿರೋದ್ರಿಂದ ಸೊ ಇಮೇಜ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಿಸ್ ಈಸ್ ಯುವರ್ 6th ಪ್ರೋಗ್ರಾಮ್.
ಸೊ 6ನೇ ಪ್ರೋಗ್ರಾಮ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಅದೇ ರೀತಿ 7th ಪ್ರೋಗ್ರಾಮ್ ಇಸ್ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ವೆಬ್ ಪೇಜ್ ಫಾರ್ ಯೂಸಿಂಗ್ HTML ಆ್ಯಂಡ್ CSS ಅಬೌಟ್ ಆ್ಯನ್ ಆಸಮ್ ಎನಿಮಲ್. ಸೊ ಎನಿಮಲ್ ಬಗ್ಗೆ, ಸೊ ನಿಮಗೆ ಏನೇನು ಯಾವುದಾದ್ರೂ ಒಂದು ಎನಿಮಲ್ ಬಗ್ಗೆ ನೀವು ತೊಗೊಂಡು ಸೊ ಆ ಎನಿಮಲ್ ಬಗ್ಗೆ ನೀವು ಡಿಸ್ಪ್ಲೇ ಮಾಡಬೇಕು. ಸೊ ಯೂಸಿಂಗ್ HTML ಆ್ಯಂಡ್ CSS ಅಂತ ಹೇಳಿದ್ದಾರೆ. ಸೊ HTML ಇಸ್ ನಥಿಂಗ್ ಬಟ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದನ್ನು ನಾವು ವೆಬ್ ಪೇಜ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ HTML ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ವೆಬ್ ಪೇಜ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದೇ ರೀತಿ CSS ಅಂತ ಕೊಟ್ಟಿದ್ದಾರೆ. ಸೊ CSS ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್. ಸೊ ಅಂದರೆ ನಾವು ಯಾವುದೇ ಒಂದು ವೆಬ್ ಪೇಜ್ನ ಕ್ರಿಯೇಟ್ ಮಾಡಿದೆ, ಸೊ ಅದಕ್ಕೆ ಇನ್ ಕೇಸ್ ನಾವೇನಾದರೂ ಸ್ಟೈಲ್ಸ್ನ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಸೊ CSSನ ನಾವು ಯೂಸ್ ಮಾಡ್ಕೋಬೇಕು. ಸೊ CSSನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈ ಒಂದು ಪ್ರೋಗ್ರಾಮಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ರೈಟ್. ಸೊ ಪ್ರೋಗ್ರಾಮ್ ನಂಬರ್ 7 ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಯಿಂಗ್ ಅ ಆಸಮ್ ಎನಿಮಲ್. ಸೊ ಇಲ್ಲಿ ನಾವು ಯಾವುದಾದ್ರೂ ಒಂದು ಎನಿಮಲ್ ಬಗ್ಗೆ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಮ್ಮದು ಏನಾಗಿರುತ್ತೆ, ಫಸ್ಟ್ ಸ್ಟೆಪ್ ಯಾವಾಗಲೂ HTMLನ ನಾವು ಯೂಸ್ ಮಾಡ್ಕೋತೇವೆ. ಸೊ ನಾನು ಪ್ರತಿಯೊಂದು ಪ್ರೋಗ್ರಾಮ್ನು ಆಲ್ರೆಡಿ ನನ್ನ ಡೆಸ್ಕ್ಟಾಪ್ ಮೇಲ್ಗಡೆ ಆಲ್ರೆಡಿ ಬರೆದಿದ್ದೇನೆ. ಸೊ ಹಾಗಾಗಿ ಜಸ್ಟ್ ಎಕ್ಸ್ಪ್ಲೇನ್ ದ ಪ್ರೋಗ್ರಾಮ್ಸ್. ರೈಟ್. ಸೊ ಫಸ್ಟ್ ಸ್ಟೆಪ್ HTML ಆಗಿರೋದ್ರಿಂದ HTMLನ ಓಪನ್ ಮಾಡ್ಕೊಂಡಿದ್ದೇನೆ. ನಂತರ ಹೆಡ್ಡಿಂಗ್ನ ಓಪನ್ ಮಾಡ್ಕೊಂಡಿದ್ದೇನೆ. ನಂತರ ಸೊ ಒಂದು ಟೈಟಲ್ನ ಹಾಕಿದ್ದೇನೆ. ಸೊ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಅಂತ ಒಂದು ಟೈಟಲ್ನ ಹಾಕಿದ್ದೇನೆ. ಸೊ ನಂತರ ಹೆಡ್ಡಿಂಗ್ನ ಕ್ಲೋಸ್ ಮಾಡಿದ್ದೇನೆ. ಸೊ ನಂತರ ನಮಗೇನಾಗಿದೆ, ಸೊ ನಾವು CSSನ ಆ್ಯಡ್ ಮಾಡಬೇಕಾಗಿರೋದ್ರಿಂದ ಸೊ ಸ್ಟೈಲ್ ಅಂತ ಒಂದು ಟ್ಯಾಗ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಸ್ಟೈಲ್ ಟ್ಯಾಗ್ ಏನು ಮಾಡುತ್ತೆ ಅಂತಂದರೆ, ಸೊ ನಮ್ಮ ಒಂದು ವೆಬ್ ಪೇಜ್ಗೆ ಸೊ ಕಲರ್ನ ಆ್ಯಡ್ ಮಾಡೋದಾಗಿರ್ಬೋದು, ಅಥವಾ ಫಾಂಟ್ ಫ್ಯಾಮಿಲಿನ ಆ್ಯಡ್ ಮಾಡೋದಾಗಿರ್ಬೋದು, ಅಥವಾ ಫಾಂಟ್ ಸೈಜ್ನ ಆ್ಯಡ್ ಮಾಡೋದಾಗಿರ್ಬೋದು, ಸೊ ಅಥವಾ ಸೊ ಡಿಸ್ಪ್ಲೇ ಏನಾದರೂ ಚೇಂಜ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದೂ ನಮಗೆ ಇಲ್ಲಿ CSS ಮಾಡಿಕೊಡುತ್ತೆ. ಸೊ CSSನ ನಮಗೆ ಬೇಕು ಅಂತಂದರೆ ಸೊ ಯು ಹ್ಯಾವ್ ಟು ಆ್ಯಡ್ ಅ ಸ್ಟೈಲ್ ಟ್ಯಾಗ್. ಸೊ ಸ್ಟೈಲ್ ಟ್ಯಾಗ್ನ ನಾನು ಹಾಕಿದ್ದೀನಿ. ಸೊ ಸ್ಟೈಲ್ ಟ್ಯಾಗ್ನ ಹಾಕಿಬಿಟ್ಟು ಸೊ ಇಲ್ಲಿ H1 ಕಾಲಿಂಗ್ H1 ಫಂಕ್ಷನ್. ಸೊ ಕಲರ್ ಈಕ್ವಲ್ ಟು ರೆಡ್, ಫಾಂಟ್ ಫ್ಯಾಮಿಲಿ ಬಿಕಮ್ ವರ್ಡೇನ, ಫಾಂಟ್ ಸೈಜ್ ಬಿಕಮ್ 300%. ಸೊ ಅದೇ ರೀತಿ P ಅನ್ನೋ ಒಂದು ಫಂಕ್ಷನ್ನ ಕಾಲ್ ಮಾಡಿಬಿಟ್ಟು ಸೊ ಕಲರ್ ಬಿಕಮ್ ಗ್ರೀನ್, ಸೊ ಫಾಂಟ್ ಫ್ಯಾಮಿಲಿ ಬಿಕಮ್ ಕೊರಿಯರ್ ಆ್ಯಂಡ್ ಫಾಂಟ್ ಸೈಜ್ ಬಿಕಮ್ 100%. ಸೊ ಸ್ಟೈಲ್ನ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ನಂತರ ಹೆಡ್ನ ಕ್ಲೋಸ್ ಮಾಡಿದ್ದೇನೆ. ಸೊ ಬಾಡಿ BG ಕಲರ್. ಸೊ ಬಾಡಿನ ಓಪನ್ ಮಾಡ್ಕೊಂಡ್ಬಿಟ್ಟು ಸೊ BG ಕಲರ್ ಈಕ್ವಲ್ ಟು ಪಿಂಕ್. ಸೊ ಬಾಡಿ ಅಂದರೆ BG ಅಂತಂದರೆ ಬಟ್ ಬ್ಯಾಕ್ಗ್ರೌಂಡ್ ಕಲರ್ ಈಕ್ವಲ್ ಟು ಪಿಂಕ್. ಸೊ H1 ಅಂತಂದರೆ ಸೈಜ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಮೈ ಆಸಮ್ ಎನಿಮಲ್ ಈಸ್ ಟೈಗರ್. ಸೊ ಟೈಗರ್ ಬಗ್ಗೆ ನಾನು ಬರೀತಾ ಇದ್ದೇನೆ. ಸೊ ಅದೇ ಥರ ಇಮೇಜ್. ಸೊ ಇಮೇಜ್ ಟ್ಯಾಗ್ನ ನಾನು ಆ್ಯಡ್ ಮಾಡಬೇಕು ಅಂತಂದರೆ ಸೊ ಇಮೇಜ್ SRC ಅಥವಾ ಇಮೇಜ್ ಸೋರ್ಸ್ ಈಕ್ವಲ್ ಟು ಸೊ ಆ ಇಮೇಜ್ ಎಲ್ಲಿದೆ ಅಂತ ಒಂದು ಸೋರ್ಸ್ ಪಾತ್ನ ನಾನು ಕೊಟ್ಟಿದ್ದೇನೆ ಡಬಲ್ ಕೋಟ್ಸಲ್ಲಿ. ನಂತರ ವಿಡ್ತ್ 200%, ಹೈಟ್ 200%ನ ಕೊಟ್ಟಿದ್ದೇನೆ. ಸೊ ನಂತರ ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೈಗರ್ ಆ್ಯಂಡ್ ಸೊ ನನ್ನ ಟೈಗರ್ ಬಗ್ಗೆ ಏನು ಗೊತ್ತಿದೆ ಸೊ ಅದ್ರ ಬಗ್ಗೆ ನಾನು ಪ್ಯಾರಾಗ್ರಾಫಲ್ಲಿ ಬರೆದಿದ್ದೇನೆ. ಅರ್ಥ ಆಯ್ತಲ್ವಾ? ನಂತರ ಪ್ಯಾರಾಗ್ರಾಫ್ನ ಕ್ಲೋಸ್ ಮಾಡಿದ್ದೇನೆ, ಬಾಡಿ ಕ್ಲೋಸ್ ಮಾಡಿದ್ದೇನೆ, ಮತ್ತು HTMLನ ನಾನು ಕ್ಲೋಸ್ ಮಾಡಿದ್ದೇನೆ. ಅರ್ಥ ಆಯ್ತಾ ಎಲ್ಲರಿಗೂ? ರೈಟ್. ಸೊ ಇದು ಯಾವ ರೀತಿ ನಿಮಗೆ ಔಟ್ಪುಟ್ ಕೊಡುತ್ತೆ ಅಂತ ನಾನು ತೋರಿಸ್ತೇನೆ. ರೈಟ್. ಸೊ ಪ್ರೋಗ್ರಾಮ್ ನಂಬರ್ 7. ಸೊ ಮೈ ಆಸಮ್ ಎನಿಮಲ್ ಈಸ್ ಟೈಗರ್ ಅಂತ ನಾನು ಹೆಡ್ಡಿಂಗ್ನ ಹಾಕಿದ್ದೇನೆ. ಸೊ ಅದು ನಮಗೆ ಡಿಸ್ಪ್ಲೇ ಆಗ್ತಾ ಇದೆ ಕಲರಲ್ಲಿ. ಸೊ ಹಾಗಾಗಿ ಸೊ ಕಲರ್ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ನಂತರ ಇಮೇಜ್ನ ಆ್ಯಡ್ ಮಾಡಿದ್ದೆ. ಸೊ ಇಮೇಜ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಂತರ ಪ್ಯಾರಾಗ್ರಾಫಲ್ಲಿ ಏನು ಮಾಡಿದೆ ಸೊ ಅದು ನಮಗೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ನಾನು ಸ್ಟೈಲ್ನ ಆ್ಯಡ್ ಮಾಡಿರೋದ್ರಿಂದ ಸ್ಟೈಲ್ ಯಾವ್ಯಾವುದಕ್ಕೆ ಹಾಕಿದ್ದೀನಿ, ಸೊ H1 ಮತ್ತು P ಅಂದರೆ ಪ್ಯಾರಾಗ್ರಾಫ್. ಸೊ H1ಗೆ ಮತ್ತು Pಗೆ ನಾನು ಸ್ಟೈಲ್ನ ಹಾಕಿರೋದ್ರಿಂದ ಏನಾಗುತ್ತೆ, ಸೊ ಆ H1 ಮತ್ತು P ಎಲ್ಲಿದೆ ಸೊ ಈ ಪ್ಯಾರಾಗ್ರಾಫ್ಗೆ ನಾನು P ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಓಪನ್ ಮಾಡ್ಕೊಂಡಿರೋದ್ರಿಂದ ಸೊ ಈ ಪ್ಯಾರಾಗ್ರಾಫಲ್ಲಿ ನನಗೆ ಡಿಸ್ಪ್ಲೇ ಆಗ್ತಾ ಇರೋದು ಅಥವಾ ಏನು ಪ್ಯಾರಾಗ್ರಾಫ್ನ ನಾನು ಬರೆದಿದ್ದೇನೆ ಸೊ ಅದರ ಕಲರು ಗ್ರೀನ್ ಆಗಿರಬೇಕು, 100% ಸೈಜಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಬರ್ತಿದ್ದೀನಿ. ಸೊ ಹಾಗಾಗಿ ನನಗೆ ಔಟ್ಪುಟ್ ಏನಾಗುತ್ತೆ, ಸೊ ಗ್ರೀನಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ ಆ ಪ್ಯಾರಾಗ್ರಾಫ್. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಅದೇ ರೀತಿ H1 ಎಲ್ಲಿದೆ, ಸೊ H1 ನಂದು H1 ಏನಿದೆ ಸೊ ಮೈ ಆಸಮ್ ಎನಿಮಲ್ ಈಸ್ ಟೈಗರ್. ಸೊ ಇದಕ್ಕೆ ನಾನು H1ನ ಆ್ಯಡ್ ಮಾಡಿದ್ದೇನೆ, H1 ಅನ್ನೋ ಒಂದು ಟ್ಯಾಗ್ನ ಆ್ಯಡ್ ಮಾಡಿದ್ದೇನೆ. ಸೊ ಆ H1 ಟ್ಯಾಗ್ ನನಗೆ ಈ ಸ್ಟೈಲಲ್ಲಿ ಕಾಲ್ ಆಗಿರೋದ್ರಿಂದ ಸೊ H1 ಟ್ಯಾಗಲ್ಲಿ ನನಗೆ ಏನೇನು ಬರೆದಿದ್ದೇನೆ ಅದರ ಕಲರು ರೆಡ್ ಆಗಿರುತ್ತೆ. ಸೊ ಫಾಂಟ್ ಫ್ಯಾಮಿಲಿ ವರ್ಡೇನ್ ಆಗಿರುತ್ತೆ. ಸೊ ಫಾಂಟ್ ಸೈಜ್ ಬಿಕಮ್ 300%.
ಅರ್ಥ ಆಯ್ತಲ್ವಾ? ಸೊ 300% ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ರೀತಿ ಸೊ ಅದರ ಕಲರು ರೆಡ್ ಅಲ್ಲಿ ನನಗೆ ಡಿಸ್ಪ್ಲೇ ಆಗುತ್ತೆ. ಗೊತ್ತಾಯ್ತಲ್ವಾ ಎಲ್ಲರಿಗೂ? ಸೊ ದಿಸ್ ಈಸ್ ಅ ಪ್ರೋಗ್ರಾಮ್ ನಂಬರ್ 7. ಸೊ ಅದೇ ರೀತಿ ಪ್ರೋಗ್ರಾಮ್ ನಂಬರ್ 8 is a design and create a web page for travel book or receipt book with a more than 3 pages table to list the places or recipes. ಸೊ iframe and hyperlink ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಪ್ರೋಗ್ರಾಮ್ ನಂಬರ್ 5, 6, 7 ಏನಾಯಿತು? ಸೊ ಇಟ್ಸ್ ಜಸ್ಟ್ ವೆಬ್ ಪೇಜ್. ಸೊ ವೆಬ್ ಪೇಜ್ನ ನಾನು ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸಿದೆ. ಸೊ ಅದೇ ರೀತಿ ಸೊ ಪ್ರೋಗ್ರಾಮ್ ನಂಬರ್ 8 ಬಿಕಮ್ಸ್ ಸೊ ಒಂದು ಯಾವುದಾದ್ರೂ ವೆಬ್ ಪೇಜ್ನ ಸೊ ವಿತಿನ್ ಮೋರ್ ದೆನ್ ದ 3 ಪೇಜಸ್, ಸೊ 2 ಅಥವಾ 3 ಪೇಜಸ್ ಮೇಲ್ಗಡೆ ನಾವು ಸೊ ಒಂದು ಟ್ರಾವೆಲ್ ಬುಕ್ನ ರೆಡಿ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪೇಜಸ್ನ ನಾವು ಒಂದು ವೆಬ್ ಪೇಜಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಸೊ ಹೈಪರ್ ಲಿಂಕ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಆ ಹೈಪರ್ ಲಿಂಕ್ನ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಯಾವ ರೀತಿ ನನ್ನ ಒಂದು ಪ್ರೋಗ್ರಾಮ್ನ ನಾನು ಡಿಸ್ಪ್ಲೇ ಮಾಡಿದ್ದೇನೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ನನಗೆ ಮೋರ್ ದೆನ್ 3 ಪೇಜಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಒಂದು ಫಸ್ಟ್ ಹೋಮ್ ಪೇಜ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಸೊ ನಂತರ ನಾನು ಕೆಲವೊಂದಿಷ್ಟು ಲಿಂಕ್ನ ಆ್ಯಡ್ ಮಾಡಿದ್ದೇನೆ. ಸೊ ಲಿಂಕ್ ಅಂದರೆ ಸೊ ಜೋಗ್ ಫಾಲ್ಸ್ ಆಗಿರ್ಬೋದು, ಕಾರ್ವಾರ್ ಬೀಚ್ ಆಗಿರ್ಬೋದು, ಸೊ ಟಿಬೇಟಿಯನ್ ಕ್ಯಾಂಪ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು. ಸೊ ಇಷ್ಟು 4 ಲಿಂಕ್ನ ಹಾಕಿದ್ದೇನೆ. ಸೊ 4 ಲಿಂಕಲ್ಲಿ ನಾವು ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೇವೆ ಸೊ ಆ ಲಿಂಕು ಮತ್ತೊಂದು ಪೇಜಿಗೆ ಅದು ಲಿಂಕ್ ಕೊಡುತ್ತೆ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಕಾಲ್ಡ್ ಅ ಹೈಪರ್ ಲಿಂಕ್. ಅಂದರೆ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಲಿಂಕ್ ಕೊಡೋದಕ್ಕೆ ನಾವು ಏನಂತ ಕರಿತೀವಿ? ಸೊ ಹೈಪರ್ ಲಿಂಕ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಹೋಮ್ ಪೇಜಲ್ಲಿ ನಾವು ಯಾವ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೇವೆ ಸೊ ಮತ್ತೊಂದು ಪೇಜಿಗೆ ಅದು ಲಿಂಕ್ ಕೊಡುತ್ತೆ. ಅರ್ಥ ಆಯ್ತಲ್ವಾ? ರೈಟ್. ಸೊ ಅದು ಯಾವ ರೀತಿ ಕೊಡುತ್ತೆ, ಅದನ್ನ ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತಾನೆ. ಗೊತ್ತಾಯ್ತು? ರೈಟ್. ಸೊ ಇಲ್ಲಿ ನಾನು ಪ್ರತಿಯೊಂದು ಕೋಡಿಂಗ್ನು ಇಲ್ಲಿ ನಿಮಗೆ ಆಲ್ರೆಡಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ಸೊ ಅದೇ ರೀತಿ ಅದನ್ನ ನಾವು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಲೂ ಕೂಡ ಹೇಳ್ತೇನೆ. ಗೊತ್ತಾಯ್ತಲ್ವಾ? ರೈಟ್. ಸೊ ಫಸ್ಟ್ ನಾವು ನಮ್ಮ ಹೋಮ್ ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಹೋಮ್ ಪೇಜಲ್ಲಿ ನಮಗೇನಿರಬೇಕು ಅಂತ ಕೋಡಿಂಗ್ ಮುಖಾಂತರ ನೋಡ್ತಾ ಹೋಗೋಣ. ರೈಟ್. ಸೊ ದಿಸ್ ಈಸ್ ಅವರ್ ಹೋಮ್ ಪೇಜ್. ಸೊ ಒಂದು ಹೋಮ್ ಪೇಜ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಮೇನ್ ಪೇಜ್. ಸೊ ಮೇನ್ ಪೇಜಲ್ಲಿ ನಾವೇನು ಮಾಡಬೇಕು? ಸೊ ಟ್ರಾವೆಲ್ ಬುಕ್ ಅಂತ ಟೈಟಲ್ ಕೊಟ್ಟಿದ್ದೇನೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಪರ್ಪಲ್ ಅಂತ ಇರಲಿ. ಸೊ ಅದೇ ರೀತಿ ಸೆಂಟ್ರಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಫಾಂಟ್ ಸೈಜ್ 7 ಇತ್ತು. ಸೊ ಕಲರ್ ಎಲ್ಲೋ ಬಿಕಮ್ ಸೊ ಟ್ರಾವೆಲ್ ಬುಕ್ ಅಂತ ನನಗೆ ಡಿಸ್ಪ್ಲೇ ಆಗಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಸೊ ಮಾರ್ಕ್ಯೂ ಅಂತ ಒಂದು ಟ್ಯಾಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. HTML ಟ್ಯಾಗ್ನ ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಮಾರ್ಕ್ಯೂ ಟ್ಯಾಗ್ ಏನು ಮಾಡುತ್ತೆ ಅಂತಂದರೆ ಸೊ ಅದು ಕಂಟಿನ್ಯೂಯಸ್ಲಿ ರಿಪೀಟೆಡ್ ಆಗಿ ನಮಗೆ ಮೂವ್ ಆಗ್ತಾ ಇರುತ್ತೆ. ಸೊ ವೆಲ್ಕಮ್ ಟು ಮೈ ಟ್ರಾವೆಲ್ ಬುಕ್ ವೆಬ್ಸೈಟ್ ಅನ್ನೋದೇನಿದೆ ಸೊ ಅದು ನಮಗೆ ಕಂಟಿನ್ಯೂಸ್ ಆಗಿ ರಿಪೀಟೆಡ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ನ್ಯೂಸ್ ಚಾನಲಲ್ಲಿ ಸೊ ಕೆಳಗಡೆ ಸ್ಕ್ರಾಲಿಂಗ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಮಾರ್ಕ್ಯೂ ಟ್ಯಾಗ್ ಮುಖಾಂತರ ನಾವು ಅದನ್ನು ಮಾಡ್ಬೋದು. ಸೊ ಅದೇ ರೀತಿ ನಾವು ಇಲ್ಲಿ ಸೊ ವೆಲ್ಕಮ್ ಟು ಮೈ ಟ್ರಾವೆಲ್ ಬುಕ್ ಅನ್ನೋ ವೆಬ್ಸೈಟ್ನ ನಾನು ಮಾರ್ಕ್ಯೂ ಟ್ಯಾಗಲ್ಲಿ ಮಾಡಿದ್ದೇನೆ. ಸೊ ಅದೇ ರೀತಿ 2 ಫ್ರೇಮ್ಸ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಫ್ರೇಮ್ 1 ಮತ್ತು ಫ್ರೇಮ್ 2. ಸೊ ಫ್ರೇಮ್ 1 ಅದರದ್ದು ವಿಡ್ತು 30%, ಹೈಟ್ 80% ಇರಬೇಕಂತ ಹಾಕಿದ್ದೇನೆ. ಸೊ ಅದೇ ರೀತಿ ಫ್ರೇಮ್ 2 ಬಂದ್ಬಿಟ್ಟು ಸೊ ವಿಡ್ತ್ 65%, ಹೈಟ್ 80% ಇರಬೇಕಂತ ಹೇಳಿದ್ದೇನೆ. ಸೊ ಅದೇ ರೀತಿ ಫ್ರೇಮ್ನ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ಸೊ ನಂತರ ಮತ್ತೊಂದು ಮಾರ್ಕ್ಯೂನ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಆ ಮಾರ್ಕ್ಯೂವಲ್ಲಿ ಏನಾಗಬೇಕು? ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಪ್ಲೇ ಆಗೋ ಥರ ಮಾಡಿದ್ದೇನೆ. ಸೊ ಅರುಣ್ ಕುಮಾರ್ CSC ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಂತ ಕೊಟ್ಬಿಟ್ಟು ಸೊ ಫಾಂಟ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಮಾರ್ಕ್ಯೂನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ ಸೆಂಟರ್ ಆ್ಯಂಡ್ ಬಾಡಿ HTML. ಸೊ ಪ್ರತಿಯೊಂದು ಟ್ಯಾಗ್ಸ್ನು ನಾನು ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಔಟ್ಪುಟ್ಟು ನೋಡೋಣ. ಸೊ ಅದೇ ರೀತಿ ನೆಕ್ಸ್ಟ್ ನಾನು ಲಿಂಕ್ನ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೇನೆ. ಸೊ ದಿಸ್ ಈಸ್ ಅವರ್ ಹೋಮ್ ಪೇಜ್. ಸೊ ನಾನು ಆಲ್ರೆಡಿ ಪ್ರತಿಯೊಂದು ಪೇಜಿಗೂ ಲಿಂಕ್ನ ಕೊಟ್ಟಿದ್ದೇನೆ. ಸೊ 2 ಫ್ರೇಮ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ ಅಂತಿದ್ದೀನಿ. ಒಂದು 35%ಇಂದ ಒಂದು 65%. ಸೊ 35% ಅಂದರೆ ಈ ಫ್ರೇಮ್. ಸೊ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತಲ್ಲ. ಸೊ ಈ ಫ್ರೇಮ್ನ ನಾನು 35% ಅಂತ ಹೇಳ್ತೇನೆ. ಸೊ ಅದೇ ರೀತಿ ದಿಸ್ ಒನ್ ಇಸ್ ಸೊ ಮ್ಯಾಪ್ ಕಾಣ್ತಾ ಇದೆ ಅಲ್ವಾ? ಸೊ ಇದು 65% ಫ್ರೇಮ್. ಸೊ 2 ಫ್ರೇಮ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಅದೇ ರೀತಿ
ಒಂದು ಟೈಟಲ್ನ ಕೊಟ್ಟಿದ್ದೇನೆ, ಮೈ ಟ್ರಾವೆಲ್ ಬುಕ್ ವೆಬ್ಸೈಟ್ ಅಂತ. ಸೊ ಅದೇ ರೀತಿ ಮಾರ್ಕ್ ಯು ಅಂತ ಹೇಳಿದೆ. ಸೊ ವೆಲ್ಕಮ್ ಟು ಮೈ ಟ್ರಾವೆಲ್ ಬುಕ್ ವೆಬ್ಸೈಟ್ ಅನ್ನೋದು ನನಗೆ ಸೊ ರಿಪೀಟೆಡ್ಲಿ ಸ್ಕ್ರಾಲ್ ಆಗ್ತಾ ಇದೆ. ಸೊ ಅಲ್ಲಿ ಏನಾಗ್ತಾಯಿದೆ, ರಿಪೀಟೆಡ್ಲಿ ಮೂವ್ ಆಗ್ತಾ ಇದೆ. ಸೊ ಅದೇ ರೀತಿ ಕೆಳಗಡೆ ಕೂಡ ಅಷ್ಟೇ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್, ಸೊ ನೇಮ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅನ್ನೋದಾಗಿರ್ಬೋದು. ಸೊ ಪ್ರತಿಯೊಂದು ನಮಗೆ ಸ್ಕ್ರಾಲ್ ಆಗ್ತಾನೇ ಇದೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ನಾನು 2 ಫ್ರೇಮ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಹಾಗಾದರೆ ಸೊ ದಿಸ್ ಒನ್ ಇಸ್ ಅ ಫ್ರೇಮ್ 1 ಆ್ಯಂಡ್ ದಿಸ್ ಒನ್ ಇಸ್ ಅ ಫ್ರೇಮ್ 2. ಸೊ ಫ್ರೇಮ್ 1ನಲ್ಲಿ ಏನು ನಮ್ಮ ಕೋಡಿಂಗ್ನ ಬರ್ತಿದ್ದೇನೆ ಅಂತ ನೋಡು ಹೇಳ್ತಾ ಹೋಗ್ತಾನೆ. ಸೊ ರೈಟ್. ಸೊ ಫ್ರೇಮ್ 1ನಲ್ಲಿ ಏನಿದೆ ನಮ್ಮದು, ಸೊ ಕೆಲವೊಂದಿಷ್ಟು ಲಿಂಕ್ಸ್ನ ಆ್ಯಡ್ ಮಾಡಿದ್ದೇನೆ. ಸೊ ಅದರದ್ದು ಕೋಡಿಂಗ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಲೈಟ್ ಪಿಂಕ್ ಆಗಿರಬೇಕು, ಫಾಂಟ್ ಸೈಜ್ 6, ಸೊ ಟೇಬಲ್ ಬಾರ್ಡರ್ ಈಕ್ವಲ್ ಟು 2, ಸೊ ಬಾರ್ಡರ್ ಕಲರ್ ಬ್ಲೂ ಆಗಿರಬೇಕು, ಸೆಲ್ ಪ್ಯಾಡಿಂಗ್ ಈಕ್ವಲ್ ಟು 10. ಸೊ ಅದೇ ರೀತಿ ಟೂರಿಸ್ಟ್ ಪ್ಲೇಸಸ್ ಅಂತ ನನಗೆ ಲೈಟ್ ಗ್ರೀನಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಇಲ್ಲಿ ನಮಗೆ HREF ಈಸ್ ನಥಿಂಗ್ ಬಟ್ ಹೈಪರ್ ಲಿಂಕ್. ಸೊ ಆ್ಯಂಕರ್ ಹೈಪರ್ ಲಿಂಕ್ನ ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ, joke.html ನನಗೆ ಲಿಂಕ್ ಆಗುತ್ತೆ. ಸೊ ಅದರದ ನೇಮ್ ಏನಿರಬೇಕು, ಜೋಗ್ ಫಾಲ್ಸ್ ಇರಬೇಕು. ಜೋಗ್ ಫಾಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗಬೇಕು, ಸೊ joke.htmlಗೆ ಅದು ರೆಫರ್ ಮಾಡಬೇಕು. ಹೈಪರ್ ಲಿಂಕ್ ರೆಫರ್ ಆಗಬೇಕು. ಅರ್ಥ ಆಯ್ತಲ್ವಾ? ಸೊ ಹೈಪರ್ ಲಿಂಕ್ ರೆಫರ್ ಆಗಬೇಕು. ಸೊ ಅದು ನಮಗೆ ಇಲ್ಲಿ ಫ್ರೇಮ್ 1ನಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ನಾನು ಕೋಡಿಂಗ್ನ ಬರ್ತಿದ್ದೇನೆ. ಸೊ ಅದೇ ರೀತಿ ಕಾರವಾರ್ ಬೀಚ್. ಸೊ ಕಾರವಾರ್ ಬೀಚ್ ಅಂತ ಟೈಟಲ್ ಕೊಟ್ಟಿದ್ದೇನೆ. ಸೊ ಆ ಕಾರವಾರ್ ಬೀಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಹೈಪರ್ ಲಿಂಕ್ ಎಲ್ಲಿಗೆ ರೆಫರ್ ಮಾಡುತ್ತೆ, beach.htmlಗೆ ರೆಫರ್ ಮಾಡುತ್ತೆ. ಸೊ ಅಲ್ಲಿ ಏನಿದೆ ಅದು ನನಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇದರಲ್ಲಿ ಸೊ ಟಾರ್ಗೆಟ್ F2 ಈಸ್ ನಥಿಂಗ್ ಬಟ್ ಫ್ರೇಮ್ 2 ಅಲ್ಲಿ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಫ್ರೇಮ್ 2 ಅಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ರೀತಿ ಟಿಬೇಟಿಯನ್ ಕ್ಯಾಂಪ್. ಸೊ ಅದೇ ರೀತಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ contact.htmlಗೆ ಅದು ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾನು ಚೆಕ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ನಾನು ಜೋಗ್ ಫಾಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ joke.htmlಗೆ ಅದು ಲಿಂಕ್ ಕೊಡುತ್ತೆ ಅಂತ ಹೇಳಿದೆ. ಸೊ ಇವಾಗ ನೋಡೋಣ, ಜೋಗ್ ಫಾಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಇಲ್ಲಿ, ಸೊ ಜೋಗ್ ಫಾಲ್ಸ್ದು HTML ಪೇಜ್ ಓಪನ್ ಆಯಿತು. ಯಾವುದರಲ್ಲಿ, ಫ್ರೇಮ್ 2 ಅಲ್ಲಿ. ಗೊತ್ತಾಯ್ತಲ್ವಾ? ಸೊ ಫ್ರೇಮ್ 2 ಅಲ್ಲಿ ಸೊ ಟೈಟಲ್ ಜೋಗ್ ಫಾಲ್ಸು, ಅದರ ಇಮೇಜ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ರೀತಿ ಅದರದ್ದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ರೀತಿ ಕಾರವಾರ್ ಬೀಚ್ ಆ್ಯಂಡ್ ಆಲ್ಸೋ ಟಿಬೇಟಿಯನ್ ಕ್ಯಾಂಪ್ ಆ್ಯಂಡ್ ಆಲ್ಸೋ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಅದರದ್ದು ಕೋಡಿಂಗ್ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದನ್ನು ನಾನು ತೋರಿಸ್ತೇನೆ. ಸೊ joke.html. ಸೊ joke.html ಅನ್ನೋದು ನಮಗೆ ಇಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಸೊ joke.html ಅಲ್ಲಿ ನಾನು ಕೋಡಿಂಗ್ನ ಯಾವ ರೀತಿ ಬರ್ತಿದ್ದೇನೆ ಅಂತಂದರೆ, ಸೊ HTML ಪೇಜ್ನ ಓಪನ್ ಮಾಡ್ಕೊಂಡಿದ್ದೇನೆ. ಸೊ ನಂತರ ಒಂದು ಟೈಟಲ್ನ ಕೊಟ್ಟಿದ್ದೇನೆ, ಜೋಗ್ ಫಾಲ್ಸ್ ಅಂತ. ಸೊ ಒಂದು ಇಮೇಜ್ನ ಆ್ಯಡ್ ಮಾಡಿದ್ದೇನೆ, ವಿಡ್ತ್ ಹೈಟ್ ಕೊಟ್ಟು. ಸೊ ನಂತರ ಏನು ಮಾಡಿದ್ದೇನೆ, ಸೊ ಇನ್ಫಾರ್ಮೇಷನ್ ಅಬೌಟ್ ಜೋಗ್ ಫಾಲ್ಸ್ ಅಂತ ಒಂದು ಸಬ್ ಟೈಟಲ್ನ ಕೊಟ್ಬಿಟ್ಟು, ಸೊ ಬ್ಯಾಕ್ಗ್ರೌಂಡ್ ಯೆಲ್ಲೋ ಕಲರ್ ಆಗಿರಬೇಕು. ಸೊ ಟೇಬಲ್ ರೋನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಟೇಬಲ್ ಹೆಡ್ ಬಿಕಮ್ಸ್ ಸೊ ಫುಡ್ಡು, ಹಾಲ್ಟು, ಗೈಡು ಆ್ಯಂಡ್ ಟೂರಿಸ್ಟ್ ಬಸ್ ಅಂತ ಸೊ ಟೇಬಲ್ ಹೆಡ್ನ ಕೊಟ್ಟಿದ್ದೇನೆ. ಸೊ ಅದೇ ರೀತಿ ಟೇಬಲ್ ರೋ ಅಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಟೇಬಲ್ ಡಾಟಾ ಏನಾಗಿರಬೇಕು, ಸೊ ಇನ್ ಕೇಸ್ ಫುಡ್, ಹಾಲ್ಟ್, ಗೈಡ್, ಟೂರಿಸ್ಟ್ ಬಸ್, ಸೊ ಇನ್ ಕೇಸ್ ಏನಾದರೂ ಅವೈಲೇಬಲ್ ಇತ್ತು ಅಂತಂದರೆ ಅವೈಲೇಬಲ್ ಡಿಸ್ಪ್ಲೇ ಆಗಬೇಕು ಅಂತ ನಾನು ಕೋಡಿಂಗ್ನ ಬರೆದಿದ್ದೇನೆ. ಸೊ ಇದು ಜೋಗ್ ಫಾಲ್ಸ್ಗೆ ಆಗಿತ್ತು. ಸೊ ಅದೇ ರೀತಿ ಕಾರವಾರ್ ಬೀಚ್, ಸೊ ಟಿಬೇಟಿಯನ್ ಕ್ಯಾಂಪ್ಸ್, ಸೊ ಇದಕ್ಕೂ ಕೂಡ ನಾನು ಇದೇ ರೀತಿ ಕೋಡಿಂಗ್ನ ಮಾಡಿದ್ದೇನೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಗ್ಗೆ ನಾನು ಡಿಸ್ಪ್ಲೇ ಆಗೋ ಥರ ಮಾಡಿದ್ದೇನೆ. ಸೊ ಅದೇ ರೀತಿ ಇಲ್ಲಿ ಏನು ಮಾಡಬೇಕು, ಸೊ HTML ಓಪನ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಿದ್ದೇನೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಹೆಡಿಂಗ್ನ ಕೊಟ್ಟಿದ್ದೇನೆ, ಅದರ ಫಾಂಟ್ ಸೈಜ್ 4 ಇರಬೇಕು. ಸೊ ನಂತರ ಪ್ಯಾರಾಗ್ರಾಫಲ್ಲಿ ನಮ್ಮ ಹೆಸರು, ನಮ್ಮ ಯಾವ್ದು ಪಾಲಿಟೆಕ್ನಿಕ್, ಸೊ ಫಾಂಟ್, ಬಾಡಿ ಮತ್ತು HTMLನ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ಅರ್ಥ ಆಯ್ತಲ್ವ ಎಲ್ಲರಿಗೂ? ಸೊ ದಿಸ್ ಈಸ್ ಅ ಪ್ರೋಗ್ರಾಮ್ ನಂಬರ್ 8. ಪ್ರೋಗ್ರಾಮ್ ನಂಬರ್ 8 ಏನು, ಸೊ ಕ್ರಿಯೇಟ್ ಅ ಟ್ರಾವೆಲ್ ಬುಕ್. ಸೊ ಟ್ರಾವೆಲ್ ಬುಕ್ನ ನಾನು ಕ್ರಿಯೇಟ್ ಮಾಡಿದೆ ಈ ರೀತಿ ಅಂತ ನಿಮಗೆ ಹೇಳ್ಕೊಡ್ತಾ ಹೋಗಿದೆ. ರೈಟ್. ಸೊ ಅದೇ ಥರ ನೆಕ್ಸ್ಟ್ ಒನ್ ಇಸ್ ಅ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ವೆಬ್ ಪೇಜ್ ಫಾರ್ ಸಿಂಪಲ್ ಕ್ಯಾಲ್ಕುಲೇಟರ್. ಸೊ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಅಂತ ಇದೆ.
ಸೊ ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ನ ನೀವು ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಏನು ಮಾಡಬೇಕು, ಸಮ್ಮು, ಪ್ರಾಡಕ್ಟು, ಡಿಫ್ರೆನ್ಸು ಮತ್ತು ಕೋಶೆಂಟ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ, ಸೊ ಪ್ರೋಗ್ರಾಮ್ ನಂಬರ್ 9. ಸೊ ಪ್ರೋಗ್ರಾಮ್ ನಂಬರ್ 9, ಸೊ ಅದ್ರದ್ದು ಕೋಡಿಂಗ್ನ ನಾನು ಓಪನ್ ಮಾಡ್ಕೊತಾ ಇದ್ದೇನೆ. ಸೊ ಓಪನ್ ವಿತ್ ನೋಟ್ ಪ್ಯಾಡ್. ಸೊ ಅದ್ರ ಕೋಡ್ ನಿಮಗೆ ಓಪನ್ ಆಯಿತು, ರೈಟ್. ಸೊ ಇಲ್ಲಿ ಒಂದು HTML ಓಪನ್ ಮಾಡ್ಕೊಂಡಿದ್ದೇನೆ, ನಂತರ ಹೆಡ್ನ ಓಪನ್ ಮಾಡ್ಕೊಂಡಿದ್ದೆ. ಸೊ ಟೈಟಲ್ನ ಕ್ಲೋಸ್ ಮಾಡಿದ್ದೇನೆ. ಸೊ ಬಾಡಿಲಿ ನಾವು ಮೇನ್ ಫಂಕ್ಷನ್ಸ್ನ ಬರಿತಾ ಇದ್ದೇನೆ. ಸೊ ಟೈಟಲ್ ಬಿಕಮ್ಸ್ ಸಿಂಪಲ್ ಕ್ಯಾಲ್ಕುಲೇಟರ್. ಸೊ ಅದು ನನಗೆ ಸೆಂಟ್ರಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಸೆಂಟ್ರಲ್ಲಿ ಹಾಕಿದ್ದೇನೆ. ಸೊ ನಂತರ ನಾನು ಏನು ಮಾಡಬೇಕು, ಸೊ ಸಿಂಪಲ್ ಕ್ಯಾಲ್ಕುಲೇಟರ್ನ ಡಿಸ್ಪ್ಲೇ ಮಾಡಬೇಕು. ಸೊ ಸಿಂಪಲ್ ಕ್ಯಾಲ್ಕುಲೇಟರಲ್ಲಿ ನನಗೆ ಏನು ಬೇಕು, ನಂಬರ್ ಒಂದು 2 ನಂಬರ್ ಇದ್ದರೆ ಸಾಕು. ನಾನು ಅಡಿಷನ್ ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಮತ್ತು ಡಿವಿಷನ್ ಕೂಡ ಮಾಡ್ಕೋಬೋದು. ಸೊ ಹಾಗಾಗಿ ಐ ಹ್ಯಾವ್ ಟು ಟೇಕ್ 2 ನಂಬರ್ಸ್. ಸೊ ನಂಬರ್ 1 ಮತ್ತು ನಂಬರ್ 2 ನಾನು ತೊಗೊಂಡಿದ್ದೇನೆ. ಸೊ ಅಲ್ಲಿ ನಾನು 2 ಟೆಕ್ಸ್ಟ್ ಬಾಕ್ಸ್ನ ಹಾಕಿದ್ದೇನೆ. ಸೊ ನಂಬರ್ 1ಗೂ ಟೆಕ್ಸ್ಟ್ ಬಾಕ್ಸ್ ಹಾಕಿದ್ದೇನೆ, ನಂಬರ್ 2ಗೂ ಟೆಕ್ಸ್ಟ್ ಬಾಕ್ಸ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ ಅಂತ ಕೊಟ್ಬಿಟ್ಟು ಡಬಲ್ ಕೋಟ್ಸಲ್ಲಿ. ಸೊ ನಂತರ ಏನು ಮಾಡಿದ್ದೇನೆ, ನಂಬರ್ 1ಗೆ T1 ಅಂತ ಒಂದು ಐಡಿಯಾನ ಕ್ರಿಯೇಟ್ ಮಾಡಿದ್ದೇನೆ, ನಂಬರ್ 2ಗೆ T2 ಅಂತ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಸೊ ನಂತರ ಏನು ಮಾಡಿದ್ದೇನೆ, 4 ಬಟನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಸೊ ಆ್ಯಡ್, ಸಬ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅನ್ನೋ ಒಂದು 4 ಬಟನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಸೊ ಅದೇ ರೀತಿ ಆನ್ ಕ್ಲಿಕ್ ಫಂಕ್ಷನ್ಸ್ನ ಕೂಡ ಆ್ಯಡ್ ಮಾಡಿದ್ದೇನೆ. ಸೊ ಇನ್ ಕೇಸ್ ನಾವು ಮೌಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ಫಂಕ್ಷನ್ಗೆ ಕಾಲ್ ಆಗಬೇಕು, ಆ್ಯಡ್ ಫಂಕ್ಷನ್ನು, ಸಬ್ಸ್ಟ್ರಾಕ್ಷನ್ ಫಂಕ್ಷನ್ನು, ಮಲ್ಟಿಪ್ಲಿಕೇಶನ್ ಫಂಕ್ಷನ್ನು ಮತ್ತು ಡಿವಿಷನ್ ಫಂಕ್ಷನ್ಸು. ಸೊ ಅದಕ್ಕೆ ಕಾಲ್ ಆಗಬೇಕಂತ ಬರೆದಿದ್ದೇನೆ. ಸೊ NBST ಇಸ್ ನಥಿಂಗ್ ಬಟ್, ಸೊ ಸ್ಪೇಸಸ್ ಬೇಡ ಅಂತ, ಸೊ ಸ್ಪೇಸಸ್ ಬೇಕು ಅಂತ ನಾನು ಹಾಕಿದ್ದೇನೆ. ಸೊ ಅದೇ ರೀತಿ ನಂತರ ಏನು ಮಾಡಿದ್ದೇನೆ, ಸೊ ನಂತರ ರಿಸಲ್ಟ್. ಸೊ ನಂಬರ್ 1, ನಂಬರ್ 2ಗೆ ನಾನು ಏನು ವ್ಯಾಲ್ಯೂಸ್ನ ಕೊಟ್ಟಿರ್ತೇನೆ, ಸೊ ಆ ವ್ಯಾಲ್ಯೂ ಆ್ಯಡ್ ಆಗಿ ಅಥವಾ ಸಬ್ಸ್ಟ್ರಾಕ್ಷನ್ ಆಗಿ ಅಥವಾ ಮಲ್ಟಿಪ್ಲಿಕೇಶನ್ ಆಗಲಿ ಅಥವಾ ಡಿವಿಷನ್ ಆಗಲಿ, ಸೊ ಆದ ನಂತರ ರಿಸಲ್ಟ್ ನನಗೆ ರಿಸಲ್ಟ್ ಅನ್ನೋ ಒಂದು ಸ್ಟೋರಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಅದಕ್ಕೂ ಕೂಡ ಒಂದು ಟೆಕ್ಸ್ಟ್ ಬಾಕ್ಸ್ನ ಕೊಟ್ಟಿದ್ದೇನೆ, ಅದಕ್ಕೆ ID T3 ಅಂತ ಕೊಟ್ಟಿದ್ದೇನೆ. ಆ್ಯಂಡ್ ಆಲ್ಸೋ ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಈಕ್ವಲ್ ಟು ಜಾವಾ ಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದೇನೆ. ಸೊ ಜಾವಾ ಸ್ಕ್ರಿಪ್ಟ್ನ ನಾನು ಕೊಟ್ಟಿದ್ದೇನೆ, ಅರ್ಥ ಆಯ್ತಲ್ವಾ. ಸೊ ನಂತರ ಏನು ಮಾಡ್ತೀನಿ, ಸೊ ಪ್ರತಿಯೊಂದಕ್ಕೂ ಫಂಕ್ಷನ್ಸ್ನ ಬರೆದಿದ್ದೇನೆ. ಸೊ ಒಂದು ಫಂಕ್ಷನ್ ನಿಮಗೆ ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಂಕ್ಷನ್ ಆ್ಯಡ್. ಸೊ ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID T3 ಡಾಟ್ ವ್ಯಾಲ್ಯೂ ಈಕ್ವಲ್ ಟು, ಸೊ ಪಾರ್ಸಿಂಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID T1 ಡಾಟ್ ವ್ಯಾಲ್ಯೂ ಪ್ಲಸ್ ಪಾರ್ಸಿಂಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID T3 ಡಾಟ್ ವ್ಯಾಲ್ಯೂ. ಸೊ ಸೆಮಿಕಲನ್ನ ಕೊಟ್ಟಿದ್ದೇನೆ, ಅರ್ಥ ಆಯ್ತಲ್ವಾ. ಸೊ ಇದು ಏನಂತಂದರೆ, ಸೊ ಪಾರ್ಸಿಂಟ್ ಅಂತಂದರೆ ಸೊ ಇಂಟೀಜರ್ನ ಅದು ಕನ್ವರ್ಟ್ ಮಾಡುತ್ತೆ. ಸೊ T1 ಡಾಟ್ ವ್ಯಾಲ್ಯೂ, ಸೊ T1 ಅಂತಂದರೆ ನಂಬರ್ 1. ಸೊ T1 ID ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ 1ನ ಇಂಡಿಕೇಟ್ ಮಾಡುತ್ತೆ. ಸೊ ಅದು ಇಂಟೀಜರ್ನ ಕನ್ವರ್ಟ್ ಮಾಡುತ್ತೆ. ಸೊ ನಂತರ ಅದೇ ರೀತಿ ಇಲ್ಲಿ ಅಡಿಷನ್ ಮಾಡಿರೋದ್ರಿಂದ ಮಿಡ್ಲಲ್ಲಿ ನಾನು ಪ್ಲಸ್ ಸಿಂಬಾಲ್ನ ಹಾಕಿದ್ದೇನೆ. ಸೊ ನಂತರ T2. ಸೊ T2 ಕೂಡ ಸೇಮ್, ಪಾರ್ಸಿಂಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID T2 ಡಾಟ್ ವ್ಯಾಲ್ಯೂ. ಸೊ T1 ಪ್ಲಸ್ T2 ಎರಡರದ್ದು ವ್ಯಾಲ್ಯೂ ನನಗೆ T3 ಅನ್ನೋ ಒಂದು ಐಡಿಯಲ್ಲಿ ಸ್ಟೋರ್ ಆಗಬೇಕು. ಸೊ T3 ಅಂತಂದ್ರೆ ಏನು, ಸೊ ಇಟ್ ಈಸ್ ಅ ರಿಸಲ್ಟ್. ಸೊ ರಿಸಲ್ಟಲ್ಲಿ ಸ್ಟೋರ್ ಆಗಬೇಕು ಯಾವಾಗ ನಾನು ಆ್ಯಡ್ ಫಂಕ್ಷನ್ಗೆ ಬಂದಾಗ ಅಥವಾ ಆ್ಯಡ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ. ಸೊ ಅದೇ ರೀತಿ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸೊ ಎಲ್ಲದಕ್ಕೂ ನಾನು ಸೇಮ್ ಆಗಿ ಕೋಡ್ನ ಬರೆದಿದ್ದೇನೆ. ಆದರೆ ನಾವು ಮಿಡ್ಲಲ್ಲಿ ಸಿಂಬಾಲ್ನ ಚೇಂಜ್ ಮಾಡ್ಕೋಬೇಕು, ಗೊತ್ತಾಯ್ತಲ್ವಾ. ಸೊ ಇನ್ ಕೇಸ್ ನಾವು ಅಡಿಷನ್ ಕೊಡ್ತಾ ಇದೀವಿ ಅಂತಂದರೆ ಸೊ ಪ್ಲಸ್ ಸಿಂಬಾಲ್ನ ಹಾಕಬೇಕು. ಸೊ ಅದೇ ರೀತಿ ಇನ್ ಕೇಸ್ ನಾವೇನಾದರೂ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಇದ್ವಿ ಅಂದರೆ ಮೈನಸ್ ಸಿಂಬಾಲ್, ಸೊ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ವಿ ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಾಲ್, ಸೊ ಡಿವಿಷನ್ ಮಾಡ್ತಾ ಇದ್ರೆ ಸೊ ಡಿವಿಷನ್ ಸಿಂಬಾಲ್, ಗೊತ್ತಾಯ್ತಲ್ವಾ. ಸೊ ಅದೇ ರೀತಿ ಸ್ಕ್ರಿಪ್ಟ್ನ ಕ್ಲೋಸ್ ಮಾಡಬೇಕು, ಬಾಡಿನ ಕ್ಲೋಸ್ ಮಾಡಬೇಕು ಮತ್ತು HTMLನ ಕ್ಲೋಸ್ ಮಾಡಬೇಕು. ಸೊ ಅದು ಯಾವ ರೀತಿ ರನ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ನಮಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಬೇಕು. ಸೊ ಸಿಂಪಲ್ ಕ್ಯಾಲ್ಕುಲೇಟರ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ, ಹಾರಿಜೆಂಟಲ್ ರೋಡ್ ಹಾಕಿದ್ದೇನೆ. ಸೊ ಅದೇ ರೀತಿ 2 ನಂಬರ್ನ ತೊಗೊಂಡಿದ್ದೇನೆ, 2 ನಂಬರ್ಗೂ ಟೆಕ್ಸ್ಟ್ ಬಾಕ್ಸ್ ಕೊಟ್ಟಿದ್ದೇನೆ. ಸೊ ಟೆಕ್ಸ್ಟ್ ಬಾಕ್ಸಲ್ಲಿ ನಂಬರ್ 1ಗೆ T1 ಅಂತ ID, ನಂಬರ್ 2ಗೆ ಸೊ T2 ಅಂತ ಒಂದು ಐಡಿನ ಕೊಟ್ಟಿದ್ದೀನಿ, ಎರಡಕ್ಕೂ ಒಂದೊಂದು ನಂಬರ್ನ ಕೊಟ್ಟಿದ್ದೇನೆ. ಸೊ ನಂತರ ನಾವು ಯಾವ ಬಟನ್ ಮೇಲೆ ಕ್ಲಿಕ್ ಮಾಡ್ತೇವೆ ಆ ಫಂಕ್ಷನ್ ಕಾಲ್ ಆಗುತ್ತೆ. ಆ್ಯಡ್ ಅಂತ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಫಂಕ್ಷನ್ ಕಾಲ್ ಆಗಿಬಿಟ್ಟು ಸೊ ರಿಸಲ್ಟ್ ನಮಗೆ ರಿಸಲ್ಟ್ ಟೆಕ್ಸ್ಟ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ರೀತಿ ಸಬ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಸಬ್ಸ್ಟ್ರಾಕ್ಷನ್ ಫಂಕ್ಷನ್ ಕಾಲ್ ಆಗಿಬಿಟ್ಟು ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ.
ಅದೇ ರೀತಿ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ದಿಸ್ ಇಸ್ ಅ ಪ್ರೋಗ್ರಾಮ್ ನಂಬರ್ 9. ಸೊ ಸಿಂಪಲ್ ಕ್ಯಾಲ್ಕುಲೇಟರ್. ಗೊತ್ತಾಯ್ತಲ್ವಾ? ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಇಸ್ ಅ ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ಪರ್ಸನಲ್ ವೆಬ್ ಪೇಜ್ ವಿತ್ ಅ ಡ್ಯಾಶ್ ಬೋರ್ಡ್. ಸೊ ನಿಮ್ಮ ಒಂದು ಪರ್ಸನಲ್ ವೆಬ್ ಪೇಜ್ನ ಕ್ರಿಯೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಸಚಿನ್ ತೆಂಡೂಲ್ಕರ್ ಬಗ್ಗೆ ಒಂದು ಪರ್ಸನಲ್ ವೆಬ್ ಪೇಜ್ನ ಮಾಡಿದ್ದೇನೆ. ಸೊ ಹಂಗಾಗಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡೋಣ. ಸೊ ಟೈಟಲ್, ಹೆಡ್ ಮತ್ತು ಟೈಟಲ್ನ ಕ್ಲೋಸ್ ಮಾಡಿದ್ದೇನೆ. ಸೊ ಅದೇ ರೀತಿ ಸ್ಟೈಲ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ಸ್ಟೈಲು ಯಾವ್ಯಾವ್ದಕ್ಕೆ ಬೇಕು, H1ಗೆ ಮತ್ತು ಪ್ಯಾರಾಗ್ರಾಫ್ಗೆ ಬೇಕು ಅಂತ ಮಾಡಿದ್ದೇನೆ. ಸೊ ಅದೇ ರೀತಿ ನಮಗೆ ಬೇರೆದಕ್ಕೂ ಬೇಕು ಅಂತಂದರೆ ಯು ಹ್ಯಾವ್ ಟು ಆ್ಯಡ್. ಅರ್ಥ ಆಯ್ತಲ್ವಾ? ಬ್ಯಾಕ್ಗ್ರೌಂಡ್ ಕಲರ್ ಪಿಂಕು. ಸೊ ಅದೇ ರೀತಿ ಮೈ ಡ್ಯಾಶ್ ಬೋರ್ಡ್ ಅಂತ ಟೈಟಲ್ನ ಕೊಟ್ಟಿದ್ದೇನೆ. ಸೊ ಒಂದು ಇಮೇಜ್ನ ಆ್ಯಡ್ ಮಾಡಿದ್ದೇನೆ. ವಿಡ್ತು 100% ಮತ್ತು ಹೈಟು 150 ಇರಬೇಕು. ಸೊ ಅಬೌಟ್ ಮೀ ಅಂತ ಕೊಟ್ಟು, ಸೊ ಅವನ ಬಗ್ಗೆ ಸಚಿನ್ ತೆಂಡೂಲ್ಕರ್ ಬಗ್ಗೆ ಸೊ ಇನ್ಫಾರ್ಮೇಷನ್ ನಾನು ಆ್ಯಡ್ ಮಾಡಿದ್ದೇನೆ. ಸೊ ಅವ್ರು ಯಾವಾಗ ಬೋರ್ನ್ ಆದರು, ಸೊ ಅವರಿಗೆ ವರ್ಕಿಂಗ್ ಏನು, ಸೊ ಅವ್ರದ್ದು ಇನ್ಫಾರ್ಮೇಷನನ್ನು ಸೊ ಸ್ವಲ್ಪ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ಇನ್ ಕೇಸ್ ನಿಮ್ಮ ಬಯೋಡೇಟಾನ ನೀವು ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತಂದರೆ, ಸೊ ಇಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ನ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫೋಟೋನ ಆ್ಯಡ್ ಮಾಡಿಕೊಂಡು ಸೊ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ನೀವು ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ನಂತರ ಬಾಡಿನ ಕ್ಲೋಸ್ ಮಾಡಿದ್ದೇನೆ, HTMLನ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ಸೊ ಅದು ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಟೈಟಲ್ ಮೈ ಡ್ಯಾಶ್ ಬೋರ್ಡ್ ಅಂತ ಬಂದಿದೆ. ಸೊ ಅವ್ರದ್ದು ಫೋಟೋನ ಆ್ಯಡ್ ಮಾಡಿದ್ದೇನೆ. ನಂತರ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡಿದ್ದೇನೆ. ಗೊತ್ತಾಯ್ತು? ಸೊ ದಿಸ್ ಇಸ್ ಅ ಪ್ರೋಗ್ರಾಮ್ ನಂಬರ್ 10. ಸೊ ಅದೇ ರೀತಿ ಸೊ ಪ್ರೋಗ್ರಾಮ್ ನಂಬರ್ 11. ಸೊ 11 ಏನಿದೆ, ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ವೆಬ್ ಪೇಜ್ ಅಬೌಟ್ ಅಡ್ವಾಂಟೇಜಸ್ ಆಫ್ ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ. ಸೊ ನಾನಿಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ಮಾಡಿರೋದ್ರಿಂದ ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ರಿಲೇಟೆಡ್ ಆಗಿ ನಾನು ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಆಟೋಮೇಷನ್ ಬಗ್ಗೆ ಇನ್ಫಾರ್ಮೇಷನ್ನ ಬರೆದಿದ್ದೇನೆ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನಾನು ಕೋಡಿಂಗ್ನ ಆಲ್ರೆಡಿ ಮಾಡಿರೋದ್ರಿಂದ ಸೊ ಜಸ್ಟ್ ಎಕ್ಸ್ಪ್ಲೇನ್ ದ ಕೋಡಿಂಗ್. ಸೊ ಫಸ್ಟ್ ಹೆಡ್ಡಿಂಗ್ನ HTML ಓಪನ್ ಮಾಡ್ಕೊಂಡಿದ್ದೀನಿ, ಹೆಡ್ನ ಹಾಕಿದ್ದೇನೆ, ಟೈಟಲ್ನ ಕೊಟ್ಟಿದ್ದೇನೆ, ಟೈಟಲ್ ಕ್ಲೋಸ್ ಆ್ಯಂಡ್ ಹೆಡ್ ಕ್ಲೋಸ್. ಸೊ ನಂತರ ಸ್ಟೈಲ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ನಂತರ ನಾನು ಏನು ಮಾಡಿದ್ದೇನೆ, ಬ್ಯಾಕ್ಗ್ರೌಂಡ್ ಕಲರ್ನ ಕೊಟ್ಬಿಟ್ಟು ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಸಬ್ ಟೈಟಲ್ ಕೊಟ್ಟು ಸೊ ಒಂದು ಇಮೇಜ್ನ ಆ್ಯಡ್ ಮಾಡಿ ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೇನೆ. ಸೊ ಅದರದ್ದು ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತಂದರೆ, ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಆಟೋಮೇಷನ್ ಅಂತ ಒಂದು ಟೈಟಲ್ ಬರುತ್ತೆ. ನಂತರ ಅದರ ರಿಲೇಟೆಡ್ ಇಮೇಜಸ್, ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಇಲ್ಲಿ ನಾನು ಚಿಕ್ಕದಾಗಿ ಹಾಕಿರೋದ್ರಿಂದ ಸೊ ಇನ್ ಕೇಸ್ ನಿಮಗೆ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಿತ್ತು ಅಂತಂದರೆ ಯು ಹ್ಯಾವ್ ಟು ಆ್ಯಡ್ ಮೋರ್. ಸೊ ಇನ್ ಕೇಸ್ ನಾವು ಸಿವಿಲ್ ಇಂಜಿನಿಯರ್ಸ್ ಅಂತಂದರೆ ಸೊ ಆಟೋ ಕ್ಯಾಡ್ ಬಗ್ಗೆ ಬರಿಬೋದು, ಅದರ ರಿಲೇಟೆಡ್ ಇಮೇಜಸ್, ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ನ ಹಾಕೋಬೋದು. ಸೊ ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತಂದರೆ ನಾವು ಬೇರೆ ಒಂದು ಮಾಡ್ಕೋಬೋದು. ಸೊ ಅದೇ ರೀತಿ E&C. ಗೊತ್ತಾಯ್ತಲ್ವಾ? ಸೊ ನಮಗೆ ಯಾವ ರಿಲೇಟೆಡ್ ಬ್ರಾಂಚ್ ಇಂಜಿನಿಯರಿಂಗ್ ಇರುತ್ತೆ ಸೊ ಅದರ ರಿಲೇಟೆಡ್ನ ನಾವು ಇಲ್ಲಿ ತಗೋಬೋದು. ಗೊತ್ತಾಯ್ತಲ್ವಾ? ರೈಟ್. ಸೊ ದಿಸ್ ಈಸ್ ಅ ಪ್ರೋಗ್ರಾಮ್ ನಂಬರ್ 11. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಇಸ್ ಅ ಪ್ರೋಗ್ರಾಮ್ ನಂಬರ್ 12. ಸೊ ಕ್ರಿಯೇಟ್ ಅ ವರ್ಕ್ಫ್ಲೋ ಫಾರ್ ಎಜುಕೇಷನ್ ಲೋನ್ ಅಪ್ರೂವಲ್ ಇನ್ ಅ ಬ್ಯಾಂಕ್ ಆ್ಯಂಡ್ ಅಡ್ಮಿಷನ್ ಪ್ರೊಸೆಸ್. ಸೊ ಅಡ್ಮಿಷನ್ ಲೋನ್ ಬಗ್ಗೆ ಕೇಳಿದ್ದಾರೆ ಅಥವಾ ನಮಗೆ ಅಪ್ಲಿಕೇಶನ್ ಫಾರ್ ಲೋನ್ ಅಂತ ಕೇಳಿದ್ದಾರೆ. ಸೊ ಯಾವುದಾದ್ರೂ ಒಂದನ್ನು ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸೊ ವರ್ಕ್ಫ್ಲೋ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ನಾನು ಅಪ್ಲಿಕೇಶನ್ ಫಾರ್ ಲೋನ್ ಬಗ್ಗೆ ಒಂದು ವರ್ಕ್ಫ್ಲೋನ ಹಾಕಿದ್ದೀನಿ. ಸೊ ದಿಸ್ ವಿಲ್ ಡಿಸ್ಪ್ಲೇ ದ ವರ್ಕ್ಫ್ಲೋ ಫಾರ್ ಅಪ್ಲಿಕೇಶನ್ ಆಫ್ ಲೋನ್. ಸೊ ಇನ್ ಕೇಸ್ ನಾವೇನಾದರೂ ಒಂದು ಬ್ಯಾಂಕಿಗೆ ಹೋಗಿ ಸೊ ಒಂದು ಅಪ್ಲಿಕೇಶನ್ ಲೋನ್ನ ತೊಗೋಬೇಕು, ಎಜುಕೇಷನ್ ಲೋನ್ನ ನಾವು ತೊಗೋಬೇಕು ಅಂತಂದರೆ ಸೊ ಅದರ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನಾನು ವರ್ಕ್ಫ್ಲೋ ಮುಖಾಂತರ ಡಿಸ್ಪ್ಲೇ ಮಾಡಿದ್ದೇನೆ. ಸೊ ಇಲ್ಲಿ ನಾವು ಫ್ಲೋ ಚಾರ್ಟ್ಸಲ್ಲಿ ಹಾಕಬೇಕಾದ್ರೆ ಸೊ ಫಸ್ಟ್ ಸ್ಟೆಪ್ ನಮ್ದು ಯಾವಾಗಲೂ ಸ್ಟಾರ್ಟ್ ಆಗಿರುತ್ತೆ. ಸೊ ಅದನ್ನ ನಾವು OL ಮುಖಾಂತರ ತೋರಿಸ್ತೇವೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಂತರ ನಾವೇನು ಮಾಡ್ತೇವೆ, ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ನಾವು ಏನು ಇನ್ಪುಟ್ ಹೆಂಗಿರುತ್ತೆ ಅಂತಂದರೆ ಸೊ ವಿಸಿಟ್ ದ ನಿಯರೆಸ್ಟ್ ಬ್ಯಾಂಕ್, ಸೊ ಟಾಕ್ ಟು ಮ್ಯಾನೇಜರ್ ಆ್ಯಂಡ್ ಸಬ್ಮಿಟ್ ದ ಡಾಕ್ಯುಮೆಂಟ್ಸ್. ಸೊ ನಾವೇನು ಮಾಡ್ತೇವೆ, ನಮ್ಮ ನಿಯರೆಸ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಮ್ಯಾನೇಜರ್ ಜೊತೆ ಮಾತಾಡ್ತೇವೆ. ಸೊ ನಮ್ಮದು ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನೆಲ್ಲ ನಾವು ಸಬ್ಮಿಟ್ ಮಾಡ್ತೇವೆ. ಸೊ ನಂತರ ಸ್ಟೆಪ್ ಏನಾಗುತ್ತೆ ಅಂತಂದರೆ ಸೊ ಮ್ಯಾನೇಜರ್ ವೆರಿಫೈಸ್ ದ ಡಾಕ್ಯುಮೆಂಟ್ಸ್, ಸೊ ಲೋನ್ ರಿಕ್ವೈರ್ಮೆಂಟ್ ಟು ಚೆಕ್ ದ ಎಲಿಜಿಬಿಲಿಟಿ. ಸೊ ನಾವು ತಂದಂಥ ಡಾಕ್ಯುಮೆಂಟ್ನ ಮ್ಯಾನೇಜರ್ಸು ಚೆಕ್ ಮಾಡ್ತಾರೆ.
ಸೊ ನಾವು ಲೋನ್ ತಗೊಳ್ಳಿಕ್ಕೆ ಎಲಿಜಿಬಲ್ ಇದೀವೋ ಇಲ್ವೋ ಅಂತ ಪ್ರತಿಯೊಂದು ಡಾಕ್ಯುಮೆಂಟ್ನು ಚೆಕ್ ಮಾಡ್ತಾರೆ. ಸೊ ಅವಾಗ ನಾವೇನು ಮಾಡ್ತೀವಿ, ಸೊ ಡೈಮಂಡ್ ಶೇಪ್. ಸೊ ಡೈಮಂಡ್ ಶೇಪ್ ಏನು ಮಾಡುತ್ತೆ ಅಂತಂದರೆ ಡಿಸಿಷನ್ ಮೇಕಿಂಗ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಇಲ್ಲಿ ನಾವು ಸೊ ಇನ್ ಕೇಸ್ ಮ್ಯಾನೇಜರ್ ಏನಾದರೂ ಎಸ್ ಅಂತ ಹೇಳಿದರೆ, ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದರೆ ಸೊ ಎಸ್ ಸೈಡ್ ಹೋಗುತ್ತೆ. ಸೊ ಇನ್ ಕೇಸ್ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇಲ್ಲ ಅಂತಂದರೆ ಸೊ ಏನಾಗುತ್ತೆ, ಸೊ ಮ್ಯಾನೇಜರ್ ಸೇಸ್ ನಾಟ್ ಎಲಿಜಿಬಲ್, ಸೊ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಎಜುಕೇಷನ್ ಲೋನ್ ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ಮ್ಯಾನೇಜರ್ ಏನಾದರೂ ಎಸ್ ಅಂತ ಹೇಳಿದರೆ ಸೊ ನಂತರ ಏನು ಮಾಡ್ತಾರೆ, ಮ್ಯಾನೇಜರ್ ಕಲೆಕ್ಟ್ಸ್ ದ ರಿಮೈನಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಪ್ರೂವ್ಸ್ ದ ಲೋನ್. ಸೊ ನಮಗೆ ಆ ಮ್ಯಾನೇಜರ್ಗೆ ಬೇಕಾದಂಥ ರಿಮೈನಿಂಗ್ ಡಾಕ್ಯುಮೆಂಟ್ಸ್ ಏನೇನಿದ್ದಾವೆ, ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾ ಅಥವಾ ರಿಮೈನಿಂಗ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ತಗೊಳ್ತಾರೆ, ಲೋನನ್ನು ಅಪ್ರೂವ್ ಮಾಡ್ತಾರೆ. ಸೊ ಅಪ್ರೂವ್ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಲೋನ್ ಅಮೌಂಟ್ ಗೆಟ್ಸ್ ಕ್ರೆಡಿಟೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್. ಸೊ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ದಿಸ್ ಈಸ್ ಅ ವರ್ಕ್ ಫ್ಲೋ ಫಾರ್ ಅಪ್ಲಿಕೇಶನ್ ಫಾರ್ ಎಜುಕೇಷನ್ ಲೋನ್. ಸೊ ಎಜುಕೇಷನ್ ಲೋನ್ ಬಗ್ಗೆ ನಾವು ಯಾವ ರೀತಿ ಸ್ಟೆಪ್ಸ್ನ ಮಾಡ್ತೇವೆ ಅನ್ನೋದು ಒಂದು ವರ್ಕ್ ಫ್ಲೋ ಮುಖಾಂತರ ನಿಮಗೆ ತೋರಿಸಿದ್ದೇನೆ. ಸೊ ದಿಸ್ ಇಸ್ ದ ಪ್ರೋಗ್ರಾಮ್ ನಂಬರ್ 12. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಪ್ರೋಗ್ರಾಮ್ ನಂಬರ್ 13 ಬಂದ್ಬಿಟ್ಟು ಸೊ ಡೆಮಾನ್ಸ್ಟ್ರೇಟ್ ERP ಇರುತ್ತೆ, ERP ನೆಕ್ಸ್ಟ್ ಡೆಮೋ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ರೈಟ್. ಸೊ ERP ಇಸ್ ನಥಿಂಗ್ ಬಟ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಸೊ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಲ್ಲಿ ನಾವು ಏನು ಮಾಡ್ತೇವೆ, ಸೊ ಬೇರೆ 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 ಥರನಾದಂಥ ಡಿಪಾರ್ಟ್ಮೆಂಟ್ಸ್ನ ನಾವು ಯೂಸ್ ಮಾಡ್ಕೋತೇವೆ. ಸೊ ಅದು ಯಾವ ರೀತಿ ಆಗುತ್ತೆ ಅಂತ ನಾನು ಈ ಒಂದು ಡೈಗ್ರಾಮ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ರೈಟ್. ಸೊ ಇಲ್ಲಿ ನಮಗೆ ERP. ಸೊ ERP ಅಂತಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಒಂದು ಯಾವುದೋ ಒಂದು ಆರ್ಗನೈಸೇಷನ್ ಇತ್ತು ಅಂತಂದರೆ ನಾವು ಅಲ್ಲಿ ಏನು ಮಾಡ್ತೇವೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು ಅಥವಾ ಸರ್ವಿಸಸ್ ಮಾಡೋದಾಗಿರ್ಬೋದು, ಸೇಲ್ಸ್ ಮಾಡೋದಾಗಿರ್ಬೋದು, ಪರ್ಚೇಸ್ ಮಾಡೋದಾಗಿರ್ಬೋದು, ಅಕೌಂಟ್ಸ್, ಸ್ಟಾಕ್ಸ್, ಸೊ ಪ್ಲಾಂಟ್ ಮೇಂಟೆನೆನ್ಸ್, ಸೊ ಹ್ಯೂಮನ್ ರಿಸೋರ್ಸಸ್, ಸೊ ಈ ಥರನಾದಂಥ ಬೇರೆ 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 ಥರನಾದಂಥ ಸೆಕ್ಟರ್ಸ್ನ ನಾವು ಒಂದು ಆರ್ಗನೈಸೇಷನಲ್ಲಿ ಯೂಸ್ ಮಾಡ್ಕೋತೇವೆ. ಸೊ ಹಾಗಾಗಿ ಸೊ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ ಸೊ ಇಟ್ಸ್ ಅ ಪ್ರೊಸೆಸ್ ಟು ನೀಡೆಡ್ ರನ್ ಅ ಕಂಪ್ನಿ. ಸೊ ಈ ಎಲ್ಲ ಒಂದು ಸೆಕ್ಟರ್ಸ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಕಂಪ್ನೀಸ್ನ ನಾವು ಯಾವ ರೀತಿ ರನ್ ಮಾಡ್ತೇವೆ ಅನ್ನೋದನ್ನು ನಾನು ಸೊ ವಿಡಿಯೋಸ್ ಮುಖಾಂತರ ನಾವು ಅದನ್ನ ತಿಳ್ಕೊಬೋದು. ಸೊ ERP ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಯುವರ್ ಪ್ರೋಗ್ರಾಮ್ ನಂಬರ್ 13. ಸೊ ಅದೇ ರೀತಿ ಪ್ರೋಗ್ರಾಮ್ ನಂಬರ್ 14 ಬಂದ್ಬಿಟ್ಟು ಡಿಸೈನ್ ಆ್ಯಂಡ್ ಕ್ರಿಯೇಟ್ ಅ ಡೆಮಾನ್ಸ್ಟ್ರೇಟ್ ಫಾರ್ ಯೂಸ್ ಅ ಗೂಗಲ್ ಡ್ರೈವ್, ಗೂಗಲ್ ಡಾಕ್ಸ್. ಸೊ ಜಿಮೇಲ್ ಅಕೌಂಟ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಸೊ ಪ್ರೋಗ್ರಾಮ್ ನಂಬರ್ 14 ಇದೆ. ಸೊ ನಾವು ನಮ್ಮ ಜಿಮೇಲ್ನ ಅಥವಾ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ಸೊ ಫಸ್ಟ್ ನಾವು ನಮ್ಮ PC ಅಥವಾ ನಮ್ಮ ಸಿಸ್ಟಮ್ಗೆ ಏನು ಮಾಡಬೇಕು, ನೆಟ್ ಕನೆಕ್ಷನ್ನ ಮಾಡ್ಕೋಬೇಕು. ಸೊ ನೆಟ್ ಕನೆಕ್ಷನ್ ಮಾಡ್ಕೊಂಡ ನಂತರ ಏನು ಮಾಡಬೇಕು, ಸೊ ಯು ಹ್ಯಾವ್ ಟು ಓಪನ್ ದ ಗೂಗಲ್. ಸೊ ಗೂಗಲ್ ವೆಬ್ಸೈಟ್ನ ನಾವು ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ನಂತರ ಕ್ರಿಯೇಟ್ ಅ ಜಿಮೇಲ್ ಅಕೌಂಟ್ ಅಂತ ಒಂದು ಟೈಪ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸೊ ನಮ್ಮ ಜಿಮೇಲ್ ಅಕೌಂಟ್ಗೆ ಸೈನ್ ಅಪ್ ಆಗುತ್ತೆ. ಸೊ ಐ ಅಗ್ರಿ ಅಂತ ನಾನು ಕೊಟ್ಬಿಟ್ಟು ಸೊ ನಂತರ ಏನೇನು ನಮ್ಮ ಯೂಸರ್ ನೇಮು ಪಾಸ್ವರ್ಡ್ ಕೇಳುತ್ತೆ. ಸೊ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೊಟ್ಟು ಸೊ ಯು ಹ್ಯಾವ್ ಟು ಎಂಟರ್.